ಈಗ ಬರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸರಿಯಾಗಿ ನಿದ್ದೆ ಇಲ್ಲ ಅಂದರೆ ನಿದ್ದೆ ಮಾಡ್ತಿದ್ದೆ, ಬಟ್ ಏನಾಗಿರುತ್ತೆ ಅಂತ ಅದೊಂದು ಇದಿರುತ್ತಲ್ಲ, ಅದೊಂಥರ ಮನಸ್ಸಲ್ಲಿ ಯಾವಾಗಲೂ ಡೈಲಿ ಅದು ಒಂದು ಪ್ರೆಷರು, ಅದೊಂಥರ ಸ್ಟ್ರೆಸ್ ಇದ್ದೇ ಇತ್ತು. ಲೆಟ್ ಮೀ ಸಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು 1ನೇ ತಾರೀಕು, ಇವತ್ತು ಇನ್ನು 5 ಡೇಸ್ ವೆಯ್ಟ್ ಮಾಡಬೇಕು. ಅಂದರೆ ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೆ, ಸಂಡೇ ಬರುತ್ತೆ. ಸಂಡೇ 7 ಗಂಟೆ ಬರುತ್ತೆ. ನೋಡೋಣ, ಮತ್ತೆ ಸಿಗ್ತೀನಿ. ಬೈ ಬೈ. ನೋಡಿ, ಎಲ್ಲ ಮಚ್ಚಿಟ್ಟಿದ್ದಾಯ್ತು, ಎತ್ತಿಡಬೇಕು. ಊಟ ಮಾಡಿಲ್ಲ, ಇದೆಲ್ಲ ಕ್ಲೀನ್ ಮಾಡಿದ್ದಾಯ್ತು. ಸ್ವಲ್ಪ ಊಟ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್. ಮೊಸರು ಅನ್ನ ಮತ್ತು ಕಾಳಿನ ಪಲ್ಯ ಇತ್ತು, ಅದನ್ನು ತಿಂತಾಯಿದ್ದೆ. ನೋಡಿ, ಇದು ವಾಷಿಂಗ್ ಮಿಷಿನಲ್ಲಿ ನೀರು ಬರ್ತಿಲ್ಲ, ಅದಕ್ಕೆ ಅಲ್ಲೆಲ್ಲ ಪಾಚಿ ಕಟ್ಟಿತ್ತು. ಚಿಕ್ಕದಲ್ಲಿ ಸ್ಯಾಮ್ಸಂಗಲ್ಲಿ ಹಿಂದೆ ಒಂದು ಕೊಟ್ಟಿರ್ತಾರೆ ಫಿಲ್ಟರ್ ಮಾಡೋದು, ಅದಕ್ಕೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಅದನ್ನು ಸರಿಯಾಗಿ ವೀಡಿಯೋ ಮಾಡಿಲ್ಲ ಅಷ್ಟೇ, ಅಂದರೆ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತೀನಲ್ಲ, ಅದು ನೀಟಾಗಿ ಕ್ಲೀನ್ ಆಗಬೇಕು. ಇಲ್ಲಾಂತಂದರೆ ನೀರು ತುಂಬ ಚಿಕ್ಕದಾಗಿ ಬರ್ತಾಯಿತ್ತು, ನನಗೆ ಗೊತ್ತಿರಲಿಲ್ಲ. ಹೀಗೆ ಯಾರೋ ಹತ್ರ ಹೇಳಿಸ್ಕೊಂಡಿತ್ತು. ನಿಮಗೂ ಎಲ್ಪ್ ಆಗ್ಬೋದು ಅಂತ, ಅಂದರೆ ಮೀನ್ಸ್ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಅದನ್ನು ಹಾಕಿ ನೀರಿಂದೆಲ್ಲ ಆಫ್ ಮಾಡಿದೆ. ಅದನ್ನು ನೀಟಾಗಿ ಇದು ಮಾಡಿದೆ, ಬಟ್ ಇದಾಗ್ತಾಯಿತ್ತು ಈ ಕಡೆನ ಆ ಕಡೆನ ಅಂತ. ಸೊ ಆಮೇಲಿಂದ ಸರಿಯಾಗಿ ಇದಾಯಿತು. ಎಲ್ಲ ಎಡಿಟಿಂಗ್ ಅದೆಲ್ಲ ನೀಟಾಗಿ ಕುತ್ಕೊಂಡಿದ್ದಾದ್ಮೇಲೆ ಆಮೇಲಿಂದ ಆನ್ ಮಾಡಿದೆ. ಆ್ಯಕ್ಚುಲಿ ನೆನ್ನೆ ತುಂಬ ನೀರೂ ಕೂಡ ಕಡಿಮೆ ಬರ್ತಾಯಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿದೆ. ಆದರೂ ಒಂದು ಸ್ವಲ್ಪ ಆಮೇಲಿಂದ ಜೋರಾಯಿತು. ವಾಷಿಂಗ್ ಮಿಷಿನ್ ಹೆಚ್ಚು ಸಲ ಕ್ಲೀನ್ ಮಾಡ್ತಾಯಿದ್ರು ಧೂಳು ಬರ್ತಾನೆ ಇರ್ತೈತೆ. ಸೊ ಅದೆಲ್ಲ ಆದಮೇಲೆ ಬಟ್ಟೆ ಎಲ್ಲ ಎತ್ತಿಟ್ಟೆ. ಕೆಲವ್ರು ಹೇಳ್ತಾರೆ, ಮನೇಲಿ ಇದ್ದೀನಿ ಏನು ಮಾಡ್ತೀರಾ, ಅಷ್ಟೇ ತಾನೇ ಮಾಡೋದು ಅಂತ. ಏನು ಮಾಡೋಕ್ಕಾಗಲ್ಲ. ನೋಡಿ, ಇದೊಂದು ಸ್ವಲ್ಪ ಜರುಗಿಸಿ, ಇದೊಂದು ಸ್ವಲ್ಪ ಹಿಂದೆ ಕ್ಲೀನ್ ಮಾಡಬೇಕು. ಹಿಂದೆ ಒಂದು ಸ್ವಲ್ಪ ಕ್ಲೀನ್. ಸೊ ನಂದು ರಿಸಲ್ಟ್ ಬರೋದಕ್ಕಷ್ಟೇ ವೆಯ್ಟ್ ಮಾಡ್ತಿದ್ದೆ. ನನಗಂತೂ ಯಾವುದೇ ಇಂಟೆನ್ಷನ್ ಇಲ್ಲ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ. ನಂಗೆ ಗೊತ್ತು, ಡಿಪೆಂಡ್ ಆದರೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಫುಲ್ಲು ಡೌನಲ್ಲೇ ಇರಬೇಕು. ಇಲ್ಲಾಂತಂದರೆ ಏನು ಕೇಳಿದ್ರು ಕೂಡ ಏನಾದರೂ ಒಂದು ನಂಗೆ ಆಲೇ ಜನಗಳು ಎಲ್ಲ ಗೊತ್ತಾಗಿದೆ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ. ಸೊ ಅದೆಲ್ಲ ಆದಮೇಲೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿರಲಿಲ್ಲ, ಅದನ್ನು ಕ್ಲೀನ್ ಮಾಡೋಣ ಅಂತ ನೆನ್ನೆ ಎಷ್ಟೊತ್ತು ನೋಡಿದೆ. ಅಂದರೆ ಬಟ್ಟೆ ಮತ್ತು ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ತು. ಅದಾದಮೇಲೆ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ತೊಳೆದು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋಣ ಅಂತ ನೋಡಿದೆ. ಸ್ವಲ್ಪ ಇಂಗ್ಲೀಷು ಕೂಡ ಪ್ರಾಕ್ಟೀಸ್ ಮಾಡಿದೆ ChatGPT ಜೊತೆ. ಇವತ್ತು ಕೂಡ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ದಾದಮೇಲೆ ನಾನು ಸ್ವಲ್ಪ ಕೆಲವೊಂದು ರೀಲ್ಸ್ ಮಾಡೋಣ ಅಂತ. ಶಾರ್ಟ್ ವೀಡಿಯೋಸ್ ಮಾಡಿದ್ರೆ ಚೆನ್ನಾಗಿ ಕ್ಲಿಕ್ ಆಗುತ್ತೆ, ಇಲ್ಲ ಅಂತಂದರೆ ಕ್ಲಿಕ್ ಆಗೋದಿಲ್ಲ. ನಾನು ಮುಂಚೆ ಅಂದರೆ CA ಓದ್ಬೇಕಾದ್ರೆ ನಾನು ವೀಡಿಯೋಸೇ ಮಾಡೋಕ್ಕೆ ಹೋಗಿಲ್ಲ, ಯಾಕಂತಂದರೆ ಟೈಮೆಲ್ಲ ಸಾಕೋಗೋದಿಲ್ಲ ಅಂತ ಹೇಳಿ. ಇವಾಗ ಮಾಡ್ತಾಯಿದ್ದೀನಿ, ಯಾಕಂತಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಬಾರ್ದು. ಆ್ಯಕ್ಚುಲಿ ನನಗೆ ಇಷ್ಟ ವೀಡಿಯೋಸ್ ಮಾಡೋದಿಲ್ಲನ, ಗೊತ್ತಿಲ್ಲ ಕ್ಲಿಕ್ ಆಗುತ್ತೋ ಇದರಿಂದ ಏನು ಬರುತ್ತೋ ಅಂತ. ಇದು ಟೈಮ್ ವೇಸ್ಟು ಯಾವುದೂ ಕೂಡ ಸುಮ್ಮನೆ ಯಾವುದೂ ಕೂಡ ಈಸಿಯಾಗಿ ಇದಿರೋದಿಲ್ಲ. ಕೆಲವೊಂದು ಸ್ಮಾರ್ಟ್ ವೇನೂ ಯೂಸ್ ಮಾಡಬೇಕಾಗುತ್ತೆ. ನಾನು CA ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡ್ತಿರೋದಕ್ಕೆ ನಾನು ಒಂದು ಸ್ವಲ್ಪ ಇದು ಮಾಡ್ತಿದ್ದೀನಿ. ಅಂದರೆ
ಸುಮ್ಮನೆ ಇಂಟರ್ವ್ಯೂಸ್ಗೆಲ್ಲ ನನಗೆ ಎಕ್ಸೆಲೆಲ್ಲ ಗೊತ್ತು, ಬಟ್ಟು ಇನ್ನು ಪ್ರಾಕ್ಟೀಸ್ ಮಾಡಬೇಕು, ಮರ್ತೋಗಿರುತ್ತೆ. ಅದೆಲ್ಲ ರಿಸಲ್ಟ್ ಬಂದಮೇಲೆ ಪ್ರಾಕ್ಟೀಸ್ ಮಾಡೋಣ ಅಂತ. ಅದೇನೋ ಹೇಳ್ತಾರಲ್ಲ, ಕೂಸು ಹುಟ್ಟೋದ್ಕಿಂತ ಮುಂಚೆಲೇ ಕುಲವಿ ಹೊಲಿಸಿದ್ರು ಅಂತ. ಸುಮ್ಮನೆ ನನಗೆ ಪಾಸಿಟಿವ್ ಇರುತ್ತೋ ನೆಗೆಟಿವ್ ಇರುತ್ತೋ, ಸುಮ್ಮನೆ ನನಗೆ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲಿಂದ ನಾನು ಡಂಪ್ ಥರ ಆಗೋದಕ್ಕೆ ಇಷ್ಟ ಇಲ್ಲ. ಇನ್ನೂ ಟೈಮ್ ಇರುತ್ತೆ, ನೀಟಾಗಿ ಪ್ರಿಪೇರ್ ಆಗಿ. ಗೊತ್ತಿಲ್ಲ, ನಾನು ವೀಡಿಯೋ ಮಾಡೋದ್ರಿಂದ ಯಾರಿಗೆ ತೊಂದರೆ ಆಗುತ್ತೋ ಏನೋ ಗೊತ್ತಿಲ್ಲ. ಆವಾಗಲೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡಬೇಡ ಅಂತಂದರು. ಓಕೆ, ಆವಾಗಲೂ ಮಾಡಲ್ಲ ಅಂತ ಸುಮ್ಮನೆ ಇದೆ. ತಿರ್ಗಿ ಇವಾಗ CAದೆಲ್ಲ ವೆಯ್ಟ್ ಮಾಡ್ತಿದ್ದೀನಿ, ಇವಾಗಲೂ ಮಾಡಬೇಡ ಅಂತ. ಅದು ಏನು ಪ್ರಾಬ್ಲಮ್ ನಂಗೆ ಗೊತ್ತಿಲ್ಲ. ಅವ್ರ ಕಾಲದಲ್ಲಿ ಏನೋ ಆ ಥರ ಇದ್ರಂತೆ, ಏನೋ ವೀಡಿಯೋಸ್ ಹಳೆ ಜನ್ರೇಷನ್ ಥರನೇ ಅವ್ರು ಹೇಳ್ದಂಗೆ ಕೇಳ್ಕೊಂಡೇ ಇರಬೇಕು, ಒಂಥರ ಮೂಲೆಯಲ್ಲಿ ಬಿದ್ದಿರೋ ಇರೋ ಥರ ಇರಬೇಕು. ಇದೆಲ್ಲ ಯಾರು ಕೇಳ್ತಾರೆ ಇವಾಗ? ಯಾರು ಕೂಡ ಕೇಳೋದಿಲ್ಲ. ನೀನು ಹಂಗೆ ಇರು, ಹಿಂಗೆ ಇರು, ನಮ್ಮ ಕಂಟ್ರೋಲಲ್ಲೇ ಇರಬೇಕು. ನಾನು ಅವ್ರಿಗೆಲ್ಲ ಡೆಡ್ ಆಪೋಸಿಟ್ಟೆ. ಚಿಕ್ಕ ಹುಡ್ಗಿಂದನೂ ಕೂಡ ಅಷ್ಟೇ, ಹಂಗಿರಬೇಡ, ಹಿಂಗಿರಬೇಡ, ಇದು ಮಾಡಬೇಡ. ಎಂತ ಎಲ್ಲೋದ್ರೂ ಕಂಟ್ರೋಲೇ ಮಾಡ್ತಾಯಿದ್ರೆ ನಮಗೂ ಒಂದು ಆಸೆ ಇರೋದಿಲ್ವ? ನಾವು ಏನೋ ಮಾಡ್ಕೊಳ್ತೀವಿ. ನಾನು ವೀಡಿಯೋಸ್ ಮಾಡೋದೇ ನಾನು ಡೈಲಿ ವ್ಲಾಗ್ಸ್ ಬಗ್ಗೆ ಅಷ್ಟೇ. ಗೊತ್ತಿಲ್ಲ ನನಗೆ ಎಷ್ಟೋ ಜನ ಆರಾಮಾಗಿರ್ತಾರೆ, ಅವ್ರಿಗೆ ಇಷ್ಟ ಆಗೋ ಥರ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಅವ್ರನ್ನ ಮಾತ್ರ ಯಾರಿಗೂ ಏನೂ ಕೇಳೋದೇ ಇಲ್ಲ. ಯಾವುದ್ಯಾವುದೋ ಕೆಟ್ಟ ಚಟಕ್ಕೆಲ್ಲ ದಾಸರಾಗಿರ್ತಾರೆ. ಅಂಥವ್ರಿಗೆ ಏನೂ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಬಟ್ ನಮ್ಗೆ ಮಾತ್ರ ರಿಸ್ಟ್ರಿಕ್ಷನು, ಏನೂ ಮಾಡೋದಿಲ್ಲ, ಏನೂ ಇಲ್ಲ. ಬಟ್ ಗೊತ್ತಿಲ್ಲ, ಅವ್ರ ಇಷ್ಟ ಬಂದಿರೋ ಥರ ಒಂದೇ ವ್ಯತ್ಯಾಸ, ಅವ್ರು ಅರ್ನ್ ಮಾಡ್ತಾರೆ, ಅದಕ್ಕೆ ಯಾರ ಮಾತು ಕೇಳೋದಿಲ್ಲ. ನಾ ಏನೂ ಮಾಡ್ತಾಯಿಲ್ಲ, ನನಗೆ ಇಷ್ಟ ಆಗೋ ಥರ ವೀಡಿಯೋಸ್ ಮಾಡ್ತಿದ್ದೀನಿ. ಅದು ಕೂಡ ಅದರಲ್ಲಿ ಏನೋ ಚಿಕ್ಕ ಚಿಕ್ಕ ಬಟ್ಟೆ ಆ ಥರ ಹಾಕ್ಕೊಂಡು ನಾನು ವೀಡಿಯೋಸ್ ಮಾಡೋದಿಲ್ಲ. ಎಲ್ಲರೂ ಮಾಡ್ತಾರೆ, ನಾನು ಆಲ್ಮೋಸ್ಟ್ ನೋಡಿದ್ದೀನಿ ವ್ಲಾಗ್ಸಲ್ಲಿ. ವಯಸ್ಸಾಗಿರೋ ಅಜ್ಜಿನೂ ಕೂಡ ಎಷ್ಟು ವ್ಲಾಗ್ ಮಾಡ್ತಾರೆ. ಏನೋ ಒಂದು ಪ್ಯಾಷನ್ ಇರುತ್ತೆ ಇವ್ರದ್ದು. ನನಗಂತೂ ಗೊತ್ತಿಲ್ಲ, ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ನಾನು ಏನೇ ಮಾಡಿದ್ರು ಏನಕ್ಕಾದರೂ ಏನಾದರೂ ಒಂದು ಹೇಳ್ತಾನೇ ಇರ್ತಾರೆ. ನಾನು ಮನೆ ನೀಟಾಗಿ ಇಟ್ಕೊಂಡ್ರು ಅದಕ್ಕೆ ಯಾವಾಗಲೂ ತೊಳಿಬಾರ್ದು, ಆ ಥರ ಲಕ್ಷ್ಮಿ ಬರೋದಿಲ್ಲ, ಹಂಗೆ ಹಿಂಗೆ ಅದಕ್ಕೂ ಹೇಳ್ತಾರೆ. ನೀಟಾಗಿ ಒಂದು ಸ್ವಲ್ಪ ನೆಲ ಒಂದು ಸ್ವಲ್ಪ ಏನಾದರೂ ಅಂಟು ಆ ಥರ ಬಂದ್ರೂ ಕೂಡ ಹಿಂಗೆ ತೊಳೆದಿಲ್ಲ, ಹಂಗೆ ತೊಳೆದಿಲ್ಲ. ಎಸ್ಪೆಷಲಿ ನಾನು ಇರೋದು ಡೈರೆಕ್ಟಾಗಿ ಹೇಳ್ತೀನಿ, ನಾನು ಅವ್ರಿಗಿನ್ನ ನೀಟಾಗಿ ಎಲ್ಲ ತೊಳ್ಕೊಂಡೇ ಇಟ್ಕೊಳ್ತೀನಿ. ಅಡುಗೆ ಮನೆಯಿಂದ ಹಿಡಿದು ಎಲ್ಲ ನೀಟಾಗಿ ಜೋಡಿಸ್ಕೊಂಡು, ಅವ್ರು ಇನ್ನೂ ಕೆಲವ್ರು ಬಂದಾಗ ಅಲ್ಟ್ಕೊಂಡು ಎಲ್ಲ ಇರ್ತಾರೆ. ನಾನು ಒಬ್ಬಳೇ ಮಾಡ್ಕೊಂಡ್ರೆ ನಾನೆಲ್ಲ ನೀಟಾಗೆ ಮಾಡ್ಕೊಳ್ತೀನಿ. ನನಗೆ ಯಾಕಂತಂದರೆ ನಾನು ಮಾಡಬೇಕಾದ್ರೆ ಯಾರಾದರೂ ಹಂಗೆ ಮಾಡಿದ್ಯಾ, ಹಿಂಗೆ ಮಾಡಿದ್ಯಾ ಹೇಳೋ ಥರ ಬೇರೆ ಇರುತ್ತೆ. ಚೆನ್ನಾಗಿ ಮಾಡಮ್ಮ ಹಂಗೆ ಹಿಂಗೆ. ಬಟ್ ವ್ಯಂಗ್ಯವಾಗಿ ನಿಮ್ಮ ಮನೇಲಿ ಹಿಂಗೇನ ಕಲಿಸಿದ್ದು, ನಂಗೆ ಆ ಮಾತಿನ ದಾಟಿಲಿ ಎಲ್ಲರಿಗೂ ಗೊತ್ತಾಗುತ್ತೆ. ನಾನು ಈ ಥರದ್ದು ತುಂಬ ಕೇಳಿದ್ದೀನಿ. ನಾನು ಅವ್ರಿಗೆ ಹೆಂಗೆ ಉತ್ತರ ಕೊಡಬೇಕು ಹಂಗೆ. ನಾನು ಅದಕ್ಕೆ ಯಾರನ್ನೂ ಕೂಡ ಅಷ್ಟೊಂದು ಆ ಥರ ಮಾತಾಡೋಣ, ನಾನು ಎಷ್ಟು ಬೇಕೋ ಅಷ್ಟು ನಾನು ದೂರನೇ ಇರೋದಕ್ಕೆ ಇಷ್ಟಪಡ್ತೀನಿ. ನಂಗೆ ಮಾತಾಡೋಕ್ಕೂ ಕೂಡ ಇಷ್ಟ ಆಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ. ಅದು ಇವರು ಅಂತ ಅಲ್ಲ, ನನ್ನ ಫ್ರೆಂಡ್ಸ್ ಆಗಲಿ ಎಷ್ಟು ಬೇಕೋ ನಂಗೆ ಅಷ್ಟೇ ಮಾತಾಡೋದು. ಜಾಸ್ತಿನೂ ಕೂಡ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ಇದೇ ಥರ ಏನಾದರೂ ಅಂತಿರ್ತಾರೆ. ನಾವು ಮಾತಾಡಿದಷ್ಟು ಮಾತಾಡಿರೂ ಕಷ್ಟ, ಮಾತಾಡ್ದಿರೂ ಕಷ್ಟ ಅನ್ನೋ ಥರ ಮಾಡ್ತಾರೆ. ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ನನಗೇನಂತಂದರೆ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇರ್ತೀನಿ. ನಾನು CA ಓದಬೇಕಾದ್ರೂ ಅಷ್ಟೇ, ನಾನು ಜಾಸ್ತಿ ಓದಿದ್ರೂ ಕಷ್ಟ, ಓದಿದ್ರು ಕೂಡ ಸುಮ್ಮನೆ ಕಂಪೇರ್ ಮಾಡೋದು. MBBS ಮಾಡೋರು ಇಷ್ಟು ಓದಲ್ಲ, ಹಂಗೆ ಹಿಂಗೆ. ಅವ್ರು MBBS ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಯಾರು ಓದ್ತಾರೋ ಇಲ್ವೋ, ಪ್ರಾಕ್ಟಿಕಲಾಗಿ ನೋಡೋಲ್ಲ, ಏನೂ ಇಲ್ಲ. ಇವಾಗಿರೋ ಕಾಂಪಿಟೇಷನ್ಗೆ ಆ ಕಾಲದಲ್ಲಿ ಏನೋ ಅವರಿಗೆ ಕೆಲಸ ಅದೆಲ್ಲ ಇತ್ತು. ಈಗಿರೋ ಕಾಂಪಿಟೇಷನ್ಗೆ ನಾವೇನಾದರೂ ಕಾಂಪೀಟ್ ಮಾಡಲಿಲ್ಲ ಅಂತಂದರೆ, ಸ್ಕಿಲ್ಲು ಇಲ್ಲ ಅಂತಂದರೆ ಏನೂ ಇಲ್ಲ. ಏನಕ್ಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ ಜನ. ಎಲ್ಲದಕ್ಕೂ ರಿಸ್ಟ್ರಿಕ್ಷನು, ಎಲ್ಲದಕ್ಕೂ ಕೂಡ ಎಲ್ಲ ಸುಮ್ಮನೆ ಹೇಳೋದು ಹಂಗೆ ಹಿಂಗೆ ಅಂತ. ಬಟ್
ಅವ್ರಿಗೆ ಗೊತ್ತಿಲ್ಲ ನಾವು ಏನಕ್ಕೆ ಆದಷ್ಟು ಆ ಥರ ಮೈಂಡ್ಸೆಟ್ ಇರೋರಿಂದ ದೂರನೇ ಇರಬೇಕು ಅನಿಸುತ್ತೆ. ನನಗೊಂದು ಅರ್ಥ ಆಗಿದ್ದು, ನಮ್ದು ಅರ್ನಿಂಗ್ಸ್ ಇರಬೇಕು, ಮತ್ತು ಯಾರ್ದೋ ಸಿಗುತ್ತೆ, ಯಾರ್ದೋ ನಮಗೇನೋ ಇದಾಗುತ್ತೆ ಅನ್ನೋದು ಅದೆಲ್ಲ ಭ್ರಮೆ ಅಷ್ಟೇ. ನಮ್ಮಮ್ಮ ಹೇಳೋದು, ಒಂದು ನಮ್ಮದು ಕೈಕಾಲು ಗಟ್ಟಿ ಇರೋರಿಗೆ ಗಂಡ ಮಕ್ಕಳು ಸಂಸಾರ ಎಲ್ಲ, ನಾವೇನಾದರೂ ಒಂದು ಸ್ವಲ್ಪ ಮೂಲೆಗೆ ಬಿದ್ದು ಅಂದರೆ ನಾವೇನಾದರೂ ಮೂಲೆಗೆ ಅಥವಾ ನಮ್ಮಿಂದ ಏನೂ ಆಗ್ತಾಯಿಲ್ಲ ಅಂತ ಅಂದಾಗ ಎಲ್ಲರೂ ಕೂಡ ನಮ್ಮನ್ನು ಮೂಲೆ ಗುಂಪು ಮಾಡಿಬಿಡ್ತಾರೆ ಅದಂತೂ ನಿಜನೇ ಅನಿಸುತ್ತೆ. ಒಂದ್ಸಲ ನಮ್ಮ ಕೈಕಾಲು ಗಟ್ಟಿರೋರ್ಗೂ ಮಾತ್ರ ನಮ್ಮ ಜೀವ ಇರಬೇಕು ಅಂತ. ಸೊ ಗೊತ್ತಿಲ್ಲ. ಸೊ ಆ ಥರ ನಾನು ತುಂಬ ಜನ ನೋಡಿದ್ದೀನಿ. ಅಂದರೆ ಅವರು ಅಪ್ಪ ಅಮ್ಮ ಆಗಿರ್ಬೋದು, ಅವರೆಲ್ಲ ಎಷ್ಟು ಕಷ್ಟಪಟ್ಟು ನೋಡ್ಕೊಂಡಿರ್ತಾರೆ ಇನ್ ದ ಸೆನ್ಸ್ ತ್ಯಾಗ ಮಾಡಿರ್ತಾರೆ. ಬಟ್ ಅವ್ರ ಮಕ್ಕಳು ಅವರೆಲ್ಲ ಅವ್ರನ್ನ ಒಂದು ಸ್ವಲ್ಪ ಏನೋ ಅವರಿಂದ ಹಣದ ಲಾಭ ಇಲ್ಲ ಅಂತಂದಾಗ ಮೂಲೆಗೆ ತಳ್ಳೋರು ಇರ್ತಾರೆ. ಅದಲ್ದೇ ಕೆಲವೊಂದು ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳನ್ನೂ ಕೂಡ ಅಷ್ಟೇ. ಅವಳು ತುಂಬ ಕೆಲಸ ಮಾಡ್ತಾ ಇರ್ತಾಳೆ. ಅವಳನ್ನೂ ಕೂಡ ಸುಮ್ಮನೆ ಈ ಥರ ಏನೇ ಕೆಲಸ ಮಾಡಿದ್ರು, ಕೆಲವ್ರು ಇರ್ತಾರೆ ಏನೇ ಕೆಲಸ ಮಾಡಿದ್ರು ಎಲ್ಲದರಲ್ಲೂ ಕೆಲವೊಂದು ತಪ್ಪು ಕಂಡುಹಿಡಿತಾನೆ ಇರ್ತಾರೆ. ಅವ್ರು ಅಂದ್ಕೊಂಡಿದ್ದಾರೆ ಅದೆಲ್ಲ ಸ್ಟ್ರೈಟ್ ಫಾರ್ವರ್ಡು ಹಂಗೆ ಹಿಂಗೆ ಅಂತ. ಸ್ಟ್ರೈಟ್ ಫಾರ್ವರ್ಡ್ ಅಂತಂದರೆ ಯಾರಾದರೂ ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ಹಿಂಗೆ ಮಾಡಿದ್ದೀರ ಅಂತ ಹೇಳ್ಬೋದು. ಬಟ್ಟು ಇವ್ರೊಂದ್ಸಲ ಯೋಚನೆ ಮಾಡಬೇಕು, ನಾವು ಎಲ್ಲ ಹೇಳ್ದಂಗೆ ನಡ್ಕೊಳ್ತಾ ಇದ್ದೀವ ಅಂತ. ಅವ್ರು ಯಾವ ಕಾಲದಲ್ಲಿ ಹಂಗಿತ್ತು, ನೀವು ಹಿಂಗೆ ಇರ್ರಿ ಅಂತ ಎಷ್ಟು ರಿಸ್ಟ್ರಿಕ್ಷನ್ ಹಾಕಿದ್ರು ಐ ಡೋಂಟ್ ಕೇರ್. ನಾನು ತಪ್ಪು ಮಾಡ್ತಾಯಿದ್ರೆ ನಾನು ಒಪ್ಕೊಬಿಡ್ತೀನಿ ನಾನೇ ಮಾಡಿದ್ದು ಅಂತ. ಬಟ್ ಅಂದರೆ ನಮಗೆ ಅಂತ ಒಂದು ಸ್ವತಂತ್ರ ಇರುತ್ತೆ, ಅದೆಲ್ಲ ಕಿತ್ಕೊಳ್ಳೋದಕ್ಕೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು CA ಮಾಡಬೇಕಾದ್ರೂ ನೀನು ಯಾಕೆ CA ಮಾಡ್ತಿದ್ಯಾ, ನೀನು ಹಂಗೆ ಇರಬೇಕು ಹಿಂಗೆ ಇರಬೇಕು. ಮನೇಲಿ ಇರ್ತಾಳಲ್ಲ ಇನ್ನೇನು ಕೆಲಸ ಮಾಡ್ತಾಳೆ ಗೊತ್ತಿಲ್ಲ, ಬರೇ ಇದೇ ಥರನೇ ಮಾತಾಡ್ತಾಯಿದ್ರು. ಈಗಲೂ ಮಾತಾಡ್ತಾರೆ, ಮುಂದೆನೂ ಮಾತಾಡ್ತಾರೆ. ಸೊ ನನಗೆ ಒಂದೇ, ನನ್ನ ಕೆಲಸ ನಾನು ಏನು ಬೇಕೋ ಅಷ್ಟು ಮಾಡ್ಕೊಳ್ತೀನಿ. ಜಾಸ್ತಿ ನನ್ನ ಕೈಲಿ ಜಾಸ್ತಿ ನಾನು ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ನಂಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ಮಾಡ್ಕೊಳ್ತೀನಿ. ಎಲ್ಲರಿಗೂ ಕೂಡ ಎಲ್ಲರದ್ದು ಅಡ್ಜಸ್ಟ್ ಮಾಡಿಕೊಂಡು ತುಂಬ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ನನಗೆ ಎಲ್ಲ ಚಿಕ್ಕ ಹುಡುಗಿಯಿಂದನೂ ಅಷ್ಟೇ, ಬಿಡು ನಾನೇ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳೋದು. ಹಿಂಗೆ ಮಾಡ್ಕೊಂಡು ನಾನು ಎಲ್ಲಾದರೂ ಹೋದರೆ ಸಾಕು, ಇವಳು ಚೆನ್ನಾಗಿ ಕೆಲಸ ಮಾಡ್ತಾಳೆ ಅನ್ನೋದು, ಇನ್ನೂ ಜಾಸ್ತಿ ಕೆಲಸ ಮಾಡೋದು. ಆಮೇಲಿಂದ ಬರೀ ಹಿಂಗೆ ನಾನು ಎಲ್ಲೇ ಹೋದರೂ ಏನಾದರೂ ಕೆಲಸ ಮಾಡ್ತಾನೇ ಇರ್ತಿದ್ದೆ. ಏನಪ್ಪ ಎಲ್ಲೋದ್ರೂ ಕೆಲಸ ಇದ್ದೇ ಇರ್ತೈತೆ, ಇನ್ನೇನು ವ್ಯತ್ಯಾಸ ಐತೆ. ಎಂಜಾಯ್ಮೆಂಟ್ ಅಂತಲ್ಲ, ಸ್ವಲ್ಪ ನಮಗೂ ಫ್ರೀಯಾಗಿರಬೇಕು ಅಂತ ಎಲ್ಲಾದರೂ ಹೋದ್ರೂ ಕೂಡ ಕೆಲಸ ಇದ್ದೇ ಇರುತ್ತೆ. ಇನ್ನೇನಕ್ಕೆ ಹೋಗ್ತಾ ಇದ್ದೀನಿ ಅಂತಲೇ ಗೊತ್ತಾಗಲ್ಲ. ಕೆಲಸ ಮಾಡಬಾರ್ದು ಅಂತಲ್ಲ, ನನ್ನ ಫ್ರೆಂಡ್ಸ್ ಮನೆಗೆ ಹೋದ್ರೂ ನಾನು ಮಾಡ್ತೀನಿ. ಬಟ್ ಅಲ್ಲಿ ಸಿಗೋ ಒಂದು ಟ್ರೀಟ್ಮೆಂಟ್ ಅಂದರೆ ಒಂದು ಟ್ರೀಟ್ ಮಾಡೋ ರೀತಿ ಇರುತ್ತಲ್ಲ, ಅವ್ರನ್ನೇ ಬೇಡಮ್ಮ ನೀನು, ನಾನು ಸುಮ್ಮನೆ ಕೂತ್ಕೊಂಡು ಇನ್ನೇನು ಮಾಡಲಿ ಅಂತ ಹೇಳಿ ಒಂಥರ ಅವರೆಲ್ಲ ಕ್ಯಾಶುಯಲಾಗಿ ಮಾತಾಡಿಕೊಂಡು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ. ಬಟ್ ಆ ವಾತಾವರಣ ಕೆಲವೊಂದು ಜಾಗದಲ್ಲಿ ಸಿಗೋದಿಲ್ಲ, ಗೊತ್ತಿಲ್ಲ. ನನಗನ್ನಿಸ್ತು ಹೇಳಿದೆ. ನಾನು ವೀಡಿಯೋನೇ ಮಾಡಬೇಕು ಅಂತ ಏನಿಲ್ಲ, ಬಟ್ ನಾನು ಮಾಡ್ತೀನಿ. ಕನ್ಸಿಸ್ಟೆನ್ಸಿ ಇರಬೇಕು, ಅದು ಯಾರೂ ಮಾಡಲ್ಲ. ಇನ್ನು ತುಂಬ ಇದು ಅಂತ ಅಲ್ಲ, ಒಂದ್ಸಲ ನಾನು ತುಂಬ ಶಾರ್ಟ್ ಅಲ್ಲ, ವೈಟ್ ಫ್ರಾಕ್ ತೊಗೊಬಂದಿತ್ತು ನಮ್ಮಪ್ಪ ನಮ್ಮಮ್ಮಂಗೇನೂ ರಿಸ್ಟ್ರಿಕ್ಷನ್ ಇರಲಿಲ್ಲ, ನಾನು ಹಾಕ್ಕೊಂಡು ಹೋಗಿದ್ದೆ. ಬಟ್ ಹಳ್ಳಿ ಕಡೆ ಹೆಂಗೆ ಅಂತಂದರೆ, ನೀನು ಇಷ್ಟು ತುಂಡೋದು ಬಟ್ಟೆ ಹಾಕೊಂಡಿದ್ಯ ಅಂತೇಳಿ ಅವತ್ತು ನಂಗೆ ಫುಲ್ಲು ಅದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು ತುಂಬ. ಅವರೆಲ್ಲ ಬೇರೆಯವರೆಲ್ಲ ಹಾಕೊಬರೋರು, ಅಯ್ಯೋ ಇಷ್ಟು ಹಾಕೊಬಂದಿದ್ಯಾ ಅಂತೇಳಿ. ಆವಾಗಲೂ ಒಂದ್ಸಲ ಹೆಂಗಾಯಿತು. ಮತ್ತು ಸೈಡ್ ಬೈತಾರೆ ತೆಗೆದ್ರು. ನಾವು ಹಳ್ಳಿಲೆಲ್ಲ ಓದಿದ್ದು, ಅದು ಕೂಡ ಅಲ್ಲಿ ಒಂಥರ ಇವಳು ಏನು ಸ್ಟೈಲ್ ಮಾಡ್ತಾಳೆ ಹಂಗೆ ಹಿಂಗೆ. ನನ್ನ ಕೈ ಸ್ವಲ್ಪ
ಪಾತ್ರೆ ಎಲ್ಲ ತೊಳೆದು ಅವ್ರದ್ದೆಲ್ಲ ಕೈ ಸ್ವಲ್ಪ ಮಸಿ ಪಾತ್ರೆ ತೊಳೆದು ಕೈಯೆಲ್ಲ ಹೊಡೆದಿರೋದು. ನನ್ನ ಕೈ ಅಷ್ಟೊಂದು ಡ್ರೈ ಆಗ್ತಾಯಿರಲಿಲ್ಲ, ಯಾಕಂತಂದರೆ ನಂದು ಆಯಿಲಿ ಸ್ಕಿನ್ ಅದಕ್ಕೆ ನೀನು ಏನು ಕೆಲಸನೇ ಮಾಡಲ್ಲ, ಅದಕ್ಕೆ ನಿನ್ನ ಕೈ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಓ ಮೈ ಗಾಡ್. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಈಗ ಫನ್ನಿ ಅನಿಸುತ್ತೆ. ಅಂದರೆ ನಮ್ಮ ಹೆಂಗೆ ಅಂತಂದರೆ ಹೆಣ್ಮಕ್ಳು ಅಂತಂದರೆ ಹಿಂಗೆ ಇರಬೇಕು ಅವರು. ಹಿಂಗೆ ಅಂತಂದರೆ ಮನೆ ಕೆಲಸ ಮಾಡಿಕೊಂಡು ಯಾರಾದರೂ ಹೇಳಿದ್ರೆ ಅವ್ರಿಗೇನೋ ಅವ್ರು ಬೈತಾ ಇದ್ದರೂ ಕೂಡ ನಾವು ಬೈಸ್ಕೊಂಡು ಕೆಲಸ ಮಾಡಿಕೊಂಡು ಇರಬೇಕಷ್ಟೆ. ಮತ್ತು ಏನಾದರೂ ಹೇಳ್ತಿದ್ದಾರೆ ಅಂತಂದರೆ ಏನೋ ಹೆಂಗೆ ಮಾಡ್ತಾರೆ ಅಂತ, ನೀವು ಯಾಕೆ ಹಂಗಂದ್ರೆ ಅಂತ ನಾವು ಕೇಳಬಾರ್ದು. ಕೇಳಿದ್ರೆ ನಾವು ದೊಡ್ಡವರು, ನಮ್ಮನ್ನೇ ಕ್ವಶನ್ ಮಾಡ್ತೀಯ ನೀನು ಅಂತ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಈ ಜನ್ರೇಷನ್ನು ಯಾರನ್ನೋ ಈಗಿನ ಜನ್ರೇಷನ್ ಅಂತಲ್ಲ, ಯಾರೂ ಕೂಡ ಹಿಂದಿನ ಜನ್ರೇಷನ್ ಆಗಲಿ ಯಾವುದೋ ಅಲ್ಲಿ ಅದು ಹಿಂದಿನ ಕಾಲಕ್ಕೆ ಹೊತ್ತು ನೀನು ನಾವು ಹೇಳ್ದಂಗೆ ಕೇಳ್ಕೊಂಡಿರಬೇಕು, ನೀನು ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ನೀನು ಅದು ಮಾಡಬೇಡ, ಇದು ಮಾಡಬೇಡ. ಮತ್ತು ಎಲ್ಲರಿಗೂ ನನ್ನ ಆಲ್ಮೋಸ್ಟ್ ನೋಡಿದ್ದೀನಿ, ನಂಗೆ ಅಬ್ಸರ್ವ್ ಆಗಿದೆ, ಏನೇ ಒಳ್ಳೇದಾಯಿತು ಅಂತಂದರೆ ಯಾರೂ ಕೂಡ ಹೆಣ್ಮಕ್ಳನ್ನ ನಿನ್ನಿಂದ ಆಯಿತು ಅಂತನಲ್ಲ, ಬಟ್ ಕೆಟ್ಟದ್ದಾಯ್ತು ಅಂದರೆ ನೀನು ಬಂದಾಗಲಿಂದನೇ ಆಗಿದ್ದು. ಅದಂತೂ ಕರೆಕ್ಟಾಗಿ ಹೇಳ್ತಾರೆ, ಅದು ನೀನು ಬಂದಾಗಲಿಂದ ಆಗಿದ್ದು. ಒಳ್ಳೇದು ಮಾತ್ರ ಏನಾದರೂ ಅವ್ರಿಗೆ ಕಣ್ಣಿಗೆ ಕಾಣಿಸಲ್ಲ. ಕೆಟ್ಟದಾಯಿತು ಅಂತಂದರೆ ಮುಂಚೆ ನಾವು ಎಷ್ಟು ಚೆನ್ನಾಗಿದ್ವಿ, ನಮ್ಮನ್ನು ಕೇಳಿ ಏನೋ ಕಮಿಟ್ಮೆಂಟ್ ತೊಗೊಂಡಿದ್ರ, ನಮ್ಮ ಹೆಣ್ಮಕ್ಳನ್ನ ಏನಾದರೂ ಕೇಳ್ಕೊಂಡು ಅವ್ರು ಸಾಲ ಮಾಡ್ಕೊಂಡಿರ್ತಾರೆ, ಮತ್ತು ಅವ್ರು ಕಮಿಟ್ಮೆಂಟು ತೊಗೊಂಡಿರ್ತಾರೆ, ಮತ್ತು ಅವರು ಹೆಲ್ತ್ ಕೇರ್ ಮಾಡ್ದಲೆ ಅವ್ರು ಹೆಲ್ತ್ ಹಾಳಾದ್ರು ಅದಕ್ಕೂ ಕೂಡ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ತಾರೆ. ನಾನು ಅದಕ್ಕೆ ಆ ಥರ ಇರೋರ ಮನೆಗೆ ನಾನು ಹೋಗೋಕ್ಕೂ ಇಷ್ಟನೂ ಪಡೋದಿಲ್ಲ, ಆ ಥರ ಮನಸ್ಥಿತಿ ಇರೋರ ಮನೆಗೆ. ನಾನು ತಪ್ಪಿದರೆ ನಾನು ಈಗಲೂ ಅಷ್ಟೇ, ನಾನು ತಪ್ಪಿದರೆ ನಾನು ಒಪ್ಕೊಬಿಡ್ತೀನಿ. ಬಟ್ ನನ್ನ ತಪ್ಪಿಲ್ಲ, ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತಂದರೆ ನಾನು ಹಂಗೆ ಸ್ಟ್ರೈಟ್ ಫಾರ್ವರ್ಡಾಗೆ ಅವ್ರಿಗೂ ಕೂಡ ಅದು ಏನು ದೊಡ್ಡ ಬುದ್ಧಿ ಅನ್ನೋದು ಏಜಿಂದ ಬರೋದಿಲ್ಲ, ಅದು ಮನಸ್ಥಿತಿಯಿಂದ ಬರೋದು. ದೊಡ್ಡವರಾಗಿದ್ದೀವಿ ಏಜಲ್ಲಿ, ಕತ್ತೆನೂ ಕೂಡ ದೊಡ್ಡದಾಗುತ್ತೆ, ಅದಕ್ಕೂ ಕೂಡ ಏಜ್ ಆಗುತ್ತೆ. ಅದನ್ನ ಯಾಕೆ ಯೂಸ್ ಮಾಡ್ಕೊಳ್ತಾರೆ ಅಂತಂದರೆ ಅದಕ್ಕೆ ಬುದ್ಧಿ, ಅದು ಹೇಳ್ದಂಗೆ ಎಲ್ಲ ಕೇಳ್ಕೊಂಡು ಇರುತ್ತಲ್ಲ, ಅದಕ್ಕೆ ಕತ್ತೆ ಥರ ಟ್ರೀಟ್ ಮಾಡೋಣ ಅಂತ ಅಂದ್ಕೋತಾರೆ. ಅವ್ರ ಮಕ್ಕಳು ಅವ್ರ ಮುಂದೆ ಏನೇ ಮಾಡಿದ್ರು, ಅವರು ಏನೇ ಮಾಡಲಿಲ್ಲ ಅಂತಂದರೂ ಕಾಮಾಗಿರ್ತಾರೆ, ಅವ್ರಿಗೇನು ಟೆನ್ಷನ್ ಇಲ್ಲ. ಬಟ್ ಬೇರೆಯವ್ರ ಮಕ್ಕಳು ಏನಾದರೂ ಸ್ವಲ್ಪ ಎದ್ರಿ ಮಾತಾಡಿದ್ದಾರೆ ಅಂತಂದರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಫಿಟ್ಟಿಂಗ್ ಇಡೋದು. ನೀನು ಬಂದಮೇಲೆ ಎಲ್ಲ ಚೇಂಜ್ ಆಯಿತು, ಹಂಗೆ ಹಿಂಗೆ, ನಿನ್ನಿಂದನೇ ನಮಗೆಲ್ಲ ಕಷ್ಟ. ದೇವ್ರೆ, ನಾವು ಸ್ವಲ್ಪ ರಾಂಗ್ ಆಗಿದ್ದೀವಿ ಅಂತಂದರೆ ಅಲ್ಲಿಗೆ ಅವರಿಗೆ ಉರಿಯುತ್ತದೆ. ನನಗಂತೂ ಗೊತ್ತಿಲ್ಲ, ಅವರಿಂದ ನಾನಂತೂ ₹1 ಏನೂ ಇಸ್ಕೊಳ್ಳೋದಿಲ್ಲ, ಏನೂ ಎಕ್ಸ್ಪೆಕ್ಟೇಷನ್ ನನಗೂ ಇಲ್ಲ. ಬಟ್ ಆದರೂ ಏನಕ್ಕೋ ಗೊತ್ತಿಲ್ಲ, ಎಲ್ಲ ಕೆಲವೊಮ್ಮೆ ಕೆಲಸನ ಮಾಡಿಕೊಂಡು, ಅದು ಕೂಡ ಕೆಲವರು ಏನಾದ್ರು ಕೆಲಸ ಮಾಡಿಲ್ಲ ಅಂತಂದರೆ ಹೇಳ್ಬಾರ್ದಂತೆ. ಕೆಲಸ ಮಾಡಿಲ್ಲ ಅಂತಂದರೆ ನಾನು ಕೆಲಸ ಮಾಡಿಲ್ಲ ಅಂದರೆ ಸುಮ್ಮನೆ ಹೇಳ್ತಾರೆ ತಾನೇ, ನೀನು ನಂಗೆ ಕೆಲಸ ಮಾಡಿಲ್ಲ. ನಮ್ಮ ಅಮ್ಮಂಗೆಲ್ಲ ಹೋಗಿ ಹೇಳ್ತಾರೆ, ಅಪ್ಪಂಗೆಲ್ಲ ಹೋಗಿ ಹೇಳ್ತಾರೆ. ಅವರು ಮಕ್ಕಳು ಮಾಡಿಲ್ಲ ಅಂತಂದರೆ ನಾನು ಏನೂ ಹೇಳ್ಬಾರ್ದು, ಸುಮ್ಮನೆ ಕೇಳಿಸ್ಕೊಂಡು ಇರಬೇಕು. ಬಾತ್ರೂಮೆಲ್ಲ ನಾನು ಕ್ಲೀನ್ ಮಾಡಿದ್ದೀನಿ, ಏನು ತೋರಿಸೋದೇನೇನು ಅಂತೇಳಿ ನೋಡಿ. ಇದೆಲ್ಲ ತುಂಬ ಕ್ಲೀನ್ ಮಾಡಿದ್ದೆ. ಈಗ ಏನೋ ಮಾಡೋಣ ಅಂತ ಬಂದಿದ್ದೀನಿ. ಓಕೆ, ಮ್ಯಾಗಿ ಮಾಡೋಣ, ಮತ್ತು ಅಡುಗೆನೂ ಕೂಡ ಇದನ್ನು ಬಾತ್ ಪೌಡರ್ ಮಾಡೋಣ ಅಂತ ನಾನೆಲ್ಲ ವೀಡಿಯೋಸ್ ಮಾಡ್ತಿದ್ದೆ. ಯಾಕಂತಂದರೆ ವೀಡಿಯೋಸ್ ಮಾಡೋದು, ಅದು ಎಡಿಟಿಂಗ್ ಎಲ್ಲ ಟೈಮ್ ತಗೊಳ್ಳಲ್ಲ ಅಂತ ಏನಿಲ್ಲ, ಎಲ್ಲದಕ್ಕೂ ಟೈಮ್ ತಗೊಳ್ಳುತ್ತೆ. ನಾನು ಎಲ್ಲ ವೀಡಿಯೋಸು ಮಾಡಬೇಕಾಗಿರೋದು ನಾನು ಫ್ರೀ ಇದ್ದಾಗಲೇ ನಾನು ಮಾಡಿರ್ತೀನಿ. ಮತ್ತು ಇಂಗ್ಲೀಷು ನಾನು ಸ್ಕಿಲ್ಲು ಕೂಡ ಒಂದು ಸ್ವಲ್ಪ ಡೆವಲಪ್ ಮಾಡ್ಕೊಳ್ತೀನಿ. ಎಲ್ಲೋ ಒಂದು ಸಮ್ ಟೈಮ್ಸಲ್ಲಿ ಈಗ ಸಾಂಬಾರು ಪೌಡರು ಅದೆಲ್ಲ ಮನೆಗೆ ಎಸೆನ್ಷಿಯಲ್ ಆಗಿರೋದು ಬೇಕಾಗಿರೋದು. ಇದು ಕೂಡ ನನ್ನ ಸ್ಕಿನ್ ಅಂತೂ ಫುಲ್ಲು ಬ್ಲಾಕ್ ಆಗಿದೆ, ಅದಕ್ಕೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು, ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು
ಇದು ಮಾಡೋದು. ನಾನೇನು ಕೂಡ ಬೇರೆಯವ್ರನ್ನ ಯಾವತ್ತೂ ಕೂಡ ಡಿಪೆಂಡ್ ಆಗಿಲ್ಲ, ನೀವು ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ. ಇದು ಕಾಳೆಲ್ಲ ಇತ್ತಲ್ಲ, ಅದಕ್ಕೆ ನ್ಯಾಚುರಲಾಗಿ ಯೂಸ್ ಮಾಡಿದ್ರೆ ಒಳ್ಳೇದು ಅಂತೇಳಿ ಯೂಸ್ ಮಾಡ್ತಾಯಿದ್ದೀನಿ. ನಾ ಏನು ಅಂದರೆ ಹೆಸ್ರು ಬೇಳೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸು, ಮತ್ತು ಮೈಸೂರು ಬೇಳೆ ಆ್ಯಕ್ನಿ ಪ್ರೋನ್ ಸ್ಕಿನ್ ಇದ್ದರೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ತೊಗೊಂಡೆ. ನಿಮಗೆ ಇಷ್ಟೆಲ್ಲ ಹಾಕ್ಕೊಂಡೆ. ಆಲ್ಮೋಸ್ಟ್ ಒಂದು ಟೀ ಕಪ್ಪಲ್ಲಿ ಫುಲ್ ಹಾಕ್ಕೊಂಡೆ. ಇದು ಮೈಸೂರು ಬೇಳೆ ಸ್ವಲ್ಪ ಕಡಿಮೆ ಇತ್ತು, ಇಟ್ಸ್ ಫೈನ್ ಅಂತ. ಅದ್ರ ಜೊತೆಗೆ ನಾನು ಮುಲೇತಿ ಮತ್ತು ಬೇವಿನ ಸೊಪ್ಪು ಒಂದು 2 ಚಮಚದಷ್ಟು ಮಿಕ್ಸ್ ಮಾಡಿದ್ದೀನಿ. ಇವತ್ತು ಅಪ್ಲೈ ಮಾಡಿದ್ದೀನಿ. ಸೊ ಇದು ಸ್ಟೋರೇಜ್ ತುಂಬ ಪ್ರಾಬ್ಲಮ್ ಇತ್ತು ಮತ್ತು ವೀಡಿಯೋಸ್ ಮಾಡೋದಕ್ಕೆ, ಅದಕ್ಕೆ ಎಡಿಟ್ ಮಾಡ್ತಾಯಿದ್ದೀನಿ. ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಮತ್ತು 2 ಕಂಟೈನರಲ್ಲಿ ಹಾಕಿಟ್ಟಿದ್ದೀನಿ. ಇದು ಮತ್ತು ಇನ್ನೊಂದರಲ್ಲಿ ಹಾಕ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಪೌಡರ್ ಹಾಕಬೇಕಾಯ್ತು, ಬಟ್ ಅಷ್ಟಾಗಲ್ಲ. ಓಕೆ, ಅಂದರೆ ಸ್ಕ್ರಬ್ಬರ್ ಥರ ಯೂಸ್ ಮಾಡ್ಕೋಬೋದು, ಅಂದರೆ ಬಾಡಿಗೆ ಮಾತ್ರ ಮತ್ತು ಬಾಡಿಗೂ ಫೇಸ್ಗೆ ಅಂತ ಮಾಡ್ಕೊಂಡಿದ್ದೀನಿ. ಸಾಕು. ನಂದು ಮುಂಚೆಲ್ಲ ನಾನು ಮಾಡ್ಕೋತಾ ಇದ್ದೆ, ಬಟ್ ಸ್ಕಿನ್ ಕೇರ್ ಇಲ್ಲದಕ್ಕೆ ನನ್ನ ಸ್ಕಿನ್ನು ತುಂಬ ಡೀಪ್ ಆಗ್ತಾಯಿದೆ. ಎಸ್ಪೆಷಲಿ ನನಗಂತೂ ತುಂಬ ಹಿಂಸೆ ಆಗೋದು ಅಂತಂದ್ರೆ, ಯಾರೇ ನೋಡಿದ್ರು ನನ್ನ ಫೇಸು ಆಲ್ಮೋಸ್ಟ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ನೀನು ಮಾಡ್ಕೊಂಡಿದ್ದು ಅದು. ನಾನು ಒಂದು ಕೆಮಿಕಲ್ ಪೀಲಿಂದು ಒಂದು ವಿಡಿಯೋ ಹಾಕಿದ್ದೆ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ, ನನಗೆ ಆ ಕೆಮಿಕಲ್ ಪೀಲು ಸ್ಕಿನ್ ಲೇಯರು ಜಾಸ್ತಿ ಹೋದಾಗ್ಲಿಂದನೇ ತುಂಬ ಡೀಪ್ ಆಗಿರೋದೆಲ್ಲ ಕಡಿಮೆ ಆಗಿರೋದು. ಮತ್ತು ಅದೇ ಥರ ಬಿಟ್ಟರೆ ನಾನು ಸ್ಕಿನ್ನು ಕೇರ್ ಮಾಡಿಲ್ಲ ಅಂತಂದರೆ ಇನ್ನೂ ಡೀಪ, ಅಂದರೆ ಅಷ್ಟು ಮುಂಚೆ ಅಷ್ಟು ಆಗೋದಿಲ್ಲ, ಬಟ್ಟು ಕೇರ್ ಮಾಡ್ತಾಯಿದ್ರೆ ಆಲ್ಮೋಸ್ಟು ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡ್ತಾಯಿದ್ರೆ ಇಯರ್ಲಿ ಅದು ಅಪಿಯರೆನ್ಸು ಕಡಿಮೆ ಆಗುತ್ತೆ. ಮತ್ತು ನಮಗೆ ಏಜ್ಡ್ ಆಗ್ತಾ 30+ ಆದಮೇಲೆ ಕೊಲೆಜಿನ್ ಲೆವೆಲೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಈಗಲೇ ಕೇರ್ ಮಾಡೋಣ ಅಂತ ಕೇರ್ ಮಾಡ್ತಾ ಇರೋದಷ್ಟೇ. ಅದು ಕನ್ಸಿಸ್ಟೆನ್ಸಿ ಇರಬೇಕು ಯಾವುದೇ ಇದಕ್ಕೆ ಆಗಲಿ. ಒಂದು ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಏರ್ ಕೇರ್ ಆಗಿರ್ಬೋದು, ಒಂದು ವಾರಕ್ಕೊಂದ್ಸಲಿ ಏನೋ ಬೇಕೋ ಬೇಡವೋ ಅಂತ ನೆಗ್ಲಿಜೆನ್ಸಿಯಿಂದ ನಾವು ಮಾಡ್ತಾಯಿದ್ರೆ ನಿಜವಾಗ್ಲೂ ಸ್ಕಿನ್ನು ಚೆನ್ನಾಗಿರೋದಿಲ್ಲ. ನನಗೆ ಸ್ಕಿನ್ ಚೆನ್ನಾಗಿರುತ್ತೋ ಹೆಂಗೋ, ನಾ ಹೆಂಗಿರ್ತೀವೋ ಹಂಗೆ ಅಕ್ಸೆಪ್ಟ್ ಮಾಡ್ಕೋಬೋದು. ಬಟ್ ಇರ್ತಾರಲ್ಲ, ಯಾಕೆ ಹಂಗಾಯ್ತು ಅದಂತೂ ತುಂಬ ಕಮೆಂಟ್ ಮಾಡ್ತಾನೆ ಇರ್ತಾರೆ. ನನಗಂತೂ ಗೊತ್ತಿಲ್ಲ, ನನ್ನ ಪ್ರಕಾರ ನಾನು ಚೆನ್ನಾಗೇ ಇದ್ದೀನಿ. ಬಟ್ ಆದರೂ ಗೊತ್ತಿಲ್ಲ ಏನಕ್ಕೆ ಈ ಥರ ಕಮೆಂಟ್ ಮಾಡ್ತಾಯಿರ್ತಾರೋ, ಅದಂತೂ ನಂಗೆ ಗೊತ್ತಿಲ್ಲ. ಸೊ ಈ ಥರ ನೆಗೆಟಿವ್ ಕಮೆಂಟ್ಸ್ ಕೇಳಿ ನನಗೂ ಕೂಡ ಬೋರಾಗಿದೆ. ಸೊ ಇನ್ನೆಷ್ಟು ಕೇಳಿಸ್ಕೋಬೇಕೋ ಅಷ್ಟು ಕೇಳಿಸ್ಕೊಳ್ಳೋದು, ಕಿವಿಯಿಂದ ಕೇಳೋದು, ಆ ಕಡೆಯಿಂದ ಬಿಡೋದು. ಮುಂಚೆ ಥರ ಎಲ್ಲ ಜಾಸ್ತಿ ಯೋಚನೆ ಓವರ್ ಥಿಂಕಿಂಗ್ ಎಲ್ಲ ಮಾಡೋದಿಲ್ಲ, ಮಾಡೋ ಅವಶ್ಯಕತೆಯೂ ಇಲ್ಲ. ಸುಮ್ಮನೆ ಯಾರೋ ಅಂದಿದ್ದಕ್ಕೆ ಅಂತ ಅಳ್ತಾ ಕೂತ್ಕೊಳ್ಳೋದು, ಅದರಿಂದನೂ ಏನೂ ಬರೋದಿಲ್ಲ. ಅವರೆಲ್ಲ ಹ್ಯಾಪಿಯಾಗೇ ಇರ್ತಾರೆ, ನಾವು ಸುಮ್ಮನೆ ಯೋಚನೆ ಮಾಡ್ಕೊಂಡಿರ್ಬೇಕು. ಜಸ್ಟ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬೇಕಷ್ಟೆ, ಏನು ಮಾಡಿದ್ರೆ ಉದ್ಧಾರ ಆಗ್ತೀವಿ ಅಂತ. ಇಲ್ಲ ಅಂತಂದರೆ ಹಿಂಗೆ ಅಳ್ತಾ ಕೂತ್ಕೊಂಡೇ ಇರಬೇಕಾಗುತ್ತೆ. ಆಲ್ಮೋಸ್ಟ್ ಎಷ್ಟೋ ಇಂಡಿಯನ್ ಮದರ್ಸ್ ಸಿಚುವೇಶನ್ಸ್ ಇದೇ ಥರ ಇರುತ್ತೆ. ಗಂಡಂಗೋಸ್ಕರ, ಮಗುಗೋಸ್ಕರ ಎಲ್ಲನೂ ಮಾಡಿಬಿಟ್ಟು ಲಾಸ್ಟಲ್ಲಿ ಅವ್ರು ಚೆನ್ನಾಗಿರಲಿ ಅಂತ ಹೇಳಿ ಲಾಸ್ಟಲ್ಲಿ ಅವರು ಮೂಲೆಗೆ ಬಿದ್ದಾಗ ಅವರು ಚರ್ಮ ಎಲ್ಲ ಕೊಳೆತು ಆ ಥರ ಎಲ್ಲ ಕಷ್ಟಪಟ್ಟು ಆಮೇಲಿಂದ ಅವರೇನೂ ಕೂಡ ಸಂತೋಷ ಪಡ್ದಲೇ ಮಣ್ಣಿಗೆ ಹೋಗ್ತಾರೆ. ಇಷ್ಟೇ ಆಗಿಬಿಡುತ್ತೆ ಹೆಣ್ಮಕ್ಳ ಜೀವನ. ಅದು ಇಂಡಿಯಾದಲ್ಲಂತೂ ಆಲ್ಮೋಸ್ಟ್ ಇದೇ ಥರ. ನಾನು ಎಷ್ಟು ಹಳ್ಳಿ ಸುತ್ತಮುತ್ತ ನೋಡಿದ್ದೀನಲ್ಲ, ಗಂಡ ಕೂಡೋದು ಮೂಳೆ ಮುರಿಯಂಗೆ ಹೊಡೆಸ್ಕೋಬೇಕು. ಅತ್ತೆ ಬೈಲಿ ಉಗಿಸ್ಕೊಂಡ್ರೆ ಕೆಲವು ಉಗಿಸ್ಕೊಳ್ಲೇಬೇಕು. ಎಲ್ಲದಕ್ಕೂ ನೀನೇ ಎಷ್ಟೊಂದು ಈಗ ಹೆಣ್ಣು ಸಿಗ್ತಿಲ್ಲ ಅನ್ನೋದಷ್ಟೇ, ಬಟ್ ವರದಕ್ಷಿಣೆ ಕಿರುಕುಳ ಅದು ಇದು ಅಂತ ಹೇಳಿ
ಒಟ್ಟು ಹೆಣ್ಮಕ್ಳು ಏನಕ್ಕೂ ಅಪೋಸ್ ಮಾಡಿದ್ರೆ ಏನಾದರೂ ಕೇಳಿದ್ರೆ ಅವಳು ಸರಿ ಇಲ್ಲ. ಸೊ ಈ ಥರ ಹೇಳ್ತಾರೆ. ಸೊ ಎಲ್ಲ ಹೆಣ್ಮಕ್ಳು ಸರಿ, ನಾನು ಸರಿ ಇದ್ದೀನಿ ಅಂತಲೂ ಹೇಳಲ್ಲ. ಬಟ್ ಕೆಲವೊಂದು ದೊಡ್ಡವರಾಗಿ ಚಿಕ್ಕವ್ರಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ಇಲ್ಲ. ಹೆಂಗಂತಂದರೆ ಈಗ ಯಾರೋ ಹೊಸ್ದಾಗಿ ಮನೆ ಬಂದಿರ್ತಾರೆ, ಹೆಂಗಂದ್ರೆ ಹಂಗೆ ಡೈರೆಕ್ಟಾಗಿ ಹಂಗೆ ಹಿಂಗೆ ನೀನು ಬಂದಮೇಲೆ ಇದೆಲ್ಲ ಕೆಟ್ಟೋದಾಗಿತ್ತು ಈ ಥರ ಅಂದಮೇಲೆ ಅವರಿಗೆ ನಾವೇನೋ ಕೋಪದಲ್ಲಿ ಹೇಳಿದ್ವಿ ಅನ್ನಿಸ್ಬೋದು. ಬಟ್ ಅದು ವರ್ಡು ಸಾಯೋವರೆಗೂ ಯಾರು ಅದು ಅನ್ನಿಸ್ಕೊಂಡ್ರೆ ಮನಸ್ಸಲ್ಲಂತೂ ಅದು ಇದ್ದೇ ಇರುತ್ತೆ. ಅದು ಕೋಪದಲ್ಲಿ ಅಂದ್ಬಿಟ್ಟೆ ಹಂಗೆ ಹಿಂಗೆ ಅಂತ ಹೇಳು ಅದೇನು ಮರೆತು ಹೋಗೋದಿಲ್ಲ. ಮತ್ತು ಇನ್ನೊಂದು, ನಾವು ಕಂಟ್ರೋಲ್ ತಗೊಳ್ತೀವಿ. ಯಾರೋ ನಿಮ್ಮ ಅಂದಂಗೆಲ್ಲ ಅನ್ನಿಸ್ಕೊಂಡ್ರೆ ಯಾರೂ ಕಂಟ್ರೋಲಿಗೆ ಬರೋದಿಲ್ಲ. ಅದಂತೂ ಭ್ರಮೆ. ಆದರೂ ಇನ್ನೊಂದು ಬ್ಲಾಕ್ ಮೇಲ್ ಬೇರೆ, ನಾವೆಲ್ಲ ಆಸ್ತಿ ಎಲ್ಲ ಕೊಡೋದಿಲ್ಲ, ಯಾರು ಕೂಡ ಯಾರ ಆಸ್ತಿನೂ ಯಾರಿಗೂ ಕೊಡೋದಿಲ್ಲ. ನಮ್ಮ ಪೂರ್ವಜರು ಎಷ್ಟೋ ಈ ಥರ ನಂಬಿ ಯಾರಿಗೋ ಒಂದು ಅವಾಗೆಲ್ಲ ಏನೂ ಓದಿಲ್ದಲೆ ಹೆಬ್ಬೆಟ್ಟಿಗೆ ಕೊಟ್ಟು ಅವರು ಆಸ್ತಿ ಎಲ್ಲ ಕಳ್ಕೊಂಡಿರೋದು ಗೊತ್ತು. ಅವರು ಕೂಡ ಈಗ ಅವ್ರ ಮೊಮ್ಮಕ್ಕಳು ಮರಿ ಮಕ್ಕಳು ಕೂಡ ಕೋರ್ಟಿಗೆ, ನಮ್ಮ ಕೋರ್ಟಲ್ಲಂತೂ, ನಮ್ಮ ಇಂಡಿಯನ್ ಕೋರ್ಟಲ್ಲಿ ನ್ಯಾಯ ಸಿಗೋದಂತೂ ಅದು ಅವರೆಲ್ಲ ಸತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ಹುಟ್ಟು ಬಂದರೂ ಸಿಗೋದಿಲ್ಲ. ಆ ಲಾಯರಿಗೆ ಉಳಿದಿದ್ದೋ ಬೆಳೆದಿದ್ದೋ ಎಲ್ಲ ಕೊಟ್ಟು ಅವ್ರ ಜೀವನನೇ ಸೌದೋಗುತ್ತೆ. ಅಂಥ ಸಿಚುವೇಷನಲ್ಲಿ ಆ ಪಿತ್ರಾರ್ಜಿತ ಆಸ್ತಿ ಸಿಗುತ್ತೆ, ಸ್ವಯಾರ್ಜಿತ ಆಸ್ತಿ ಸಿಗುತ್ತೆ ಅನ್ನೋದೆಲ್ಲ ಭ್ರಮೆ. ನಾವು ಖುಷಿಯಾಗಿರ್ಬೇಕು ಅಂದರೆ ಇದು ಹೆಂಗೆ ಅಂತಂದರೆ, ಒಂದು ಬಿಸ್ನೆಸ್ ಮಾಡ್ತೀವಿ, ಅದಕ್ಕೆ ಫಿಕ್ಸೆಡ್ ಅಸೆಟ್, ಮೀನ್ಸ್ ಬಿಲ್ಡಿಂಗ್ಸು, ಮೆಷಿನರೀಸು, ಅದು ಫಿಕ್ಸೆಡ್ ಅಸೆಟ್ಟು. ಬಟ್ ಕರೆಂಟ್ ಅಸೆಟ್ಟು ಒಂದು ಬಿಸ್ನೆಸ್ ರನ್ ಮಾಡೋದಕ್ಕೆ ಎಷ್ಟು ಇಂಪಾರ್ಟೆಂಟು ಅದೇ ಥರ ಇದೆಲ್ಲ ಸುಮ್ಮನೆ ತೋರಿಸ್ತಾರೆ, ಇದೆಲ್ಲ ನಮ್ದು ಆಸ್ತಿ ಅಂತ. ಫಿಕ್ಸೆಡ್ ಅಸೆಟ್ ಇದ್ದರೆ ಆಗುತ್ತಾ? ವರ್ಕಿಂಗ್ ಕ್ಯಾಪಿಟಲ್ಲು ಮತ್ತು ದಿನನಿತ್ಯ ವ್ಯವಹಾರ, ಬಿಸ್ನೆಸ್ಸು ಮುಂದೆ ಹೋಗೋದಕ್ಕೆ ದುಡ್ಡಿನ ಅವಶ್ಯಕತೆ ಬೇಕೇ ಬೇಕು. ಆವಾಗ ನಾವು ಬ್ಯಾಂಕಲ್ಲಿ ಸಾಲ ತೊಗೊಳ್ಳೇಬೇಕು. ಅದೇ ಥರನೇ ನಮ್ಮ ಜೀವನ. ಇದು ಹೇಳ್ತಾರೆ ನಮ್ಮ ಫಿಕ್ಸೆಡ್ ಅಸೆಟ್ಟು, ಅದು ನಮಗೇನು ಉಪಯೋಗ ಯಾವಾಗಾದರೂ ಆಗುತ್ತಷ್ಟೇ. ನಮ್ಮ ಜೀವನ ನಡೆಸಬೇಕು ಅಂತಂದರೆ ನಮ್ಮ ಕರೆಂಟ್ ಅಸೆಟ್ ಬೇಕೇ ಬೇಕು. ಅಂದರೆ ನಮ್ಮ ಡೈಲಿ ಲೈಫಿಗೆ ನಾವು ಲೀಡ್ ಮಾಡೋದಕ್ಕೆ, ನಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸೋದಕ್ಕೆ ಇದನ್ನು ನಾನು ಹೇಳಬೇಕು ಅಂತ ಅಂದ್ಕೊಳ್ತಿದ್ದೆ. ನಮ್ಮ ಅರ್ನಿಂಗ್ಸ್ ಅನ್ನೋದು ಬೇಕೇ ಬೇಕು. ಸೊ ಜಸ್ಟ್ CA ಕಂಪೇರ್ ಆದಾಗ ನನಗೆ ಈ ಥರ ಒಂದು ಫಿಕ್ಸೆಡ್ ಅಸೆಟ್ ಇದ್ದರೆ ಮಾತ್ರ ಆಗೋದಿಲ್ಲ. ಜಸ್ಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಷ್ಟೇ ಆಗೋದಿಲ್ಲ. ನಾವು ಅರ್ನಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ಖರ್ಚು ವೆಚ್ಚಗಳ ಜೊತೆಗೆ ನಾವು ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ನಮ್ಮದು ಅಂತ ಒಂದು ಫಿಕ್ಸೆಡ್ ಅಸೆಟ್ಟು, ವೆಲ್ತ್ ಮ್ಯಾಕ್ಸಿಮೈಸೇಷನು ತುಂಬ ಇಂಪಾರ್ಟೆಂಟು. ಅದು ಬಿಸ್ನೆಸ್ಸಲ್ಲಾಗಲಿ ಅಥವಾ ಒಂದು ವ್ಯಕ್ತಿ ಜೀವನದಲ್ಲಾಗಲಿ ಎಷ್ಟು ಇಂಪಾರ್ಟೆಂಟು ಅಂತ ಅವಾಗ ನಂಗೆ ಅರ್ಥ ಆಯಿತು. ಓಕೆ, ಒಂದು ಬಿಸ್ನೆಸ್ ಅಂತಂದರೆ ಪ್ರಾಫಿಟ್ ಬಗ್ಗೆ ಮಾತ್ರ ಅದೇ ಇದು ಮಾಡ್ದಲ್ಲೇ ಆ್ಯಕ್ಚುಲಿ ಪ್ರಾಫಿಟ್ ಫ್ಲಕ್ಚುಯೇಷನ್ ಆಗುತ್ತೆ ಕಾಂಪಿಟೇಷನ್ ಬಂದಾಗ. ಬಟ್ ವೆಲ್ತ್ ಮ್ಯಾಕ್ಸಿಮೈಸೇಷನು ಮತ್ತು ನಮ್ಮ ಸ್ಟಾಕು ಫ್ಯೂಚರಲ್ಲಿ ಕೂಡ ಅದು ವ್ಯಾಲ್ಯೂ ಅದೇ ಥರ ಬ್ಯಾಲೆನ್ಸ್ ಮಾಡೋದಕ್ಕೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕೂಡ ಇಂಪಾರ್ಟೆಂಟು ಅಂತ ಆವಾಗ ಅರ್ಥ ಆಯಿತು. ಸೊ ಇದೆಲ್ಲ ಆ್ಯಕ್ಚುಲಿ CA ಅಥವಾ ಕಾಮರ್ಸ್ ಬ್ಯಾಕ್ಗ್ರೌಂಡವ್ರಿಗೆ ಅರ್ಥ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ಸುವರ್ಣಗೆಡ್ಡೆ ಪಲ್ಯ ಮಾಡೋಣ ಅಂತ ಬಂದೆ. ಸೊ ನಾನು ಈ ವಿಡಿಯೋ ಮೂಲಕ ಏನಾದರೂ ಹೇಳೋದಂತಂದರೆ, ದಯವಿಟ್ಟು ಯಾರಾದರೂ ನಮಗೆ ಟೇಸ್ಟ್ ಮಾತ್ರ ಬೇಕು, ಲೈಕ್ ಸ್ನ್ಯಾಕ್ಸ್ ಥರ ಟೇಸ್ಟಿಯಾಗಿರಬೇಕು ಮತ್ತು ನಮಗೆ ಹೆಲ್ತ್ ಬಗ್ಗೆ, ಬಟ್ ನಮ್ಮ ನಾಲಿಗೆ ರುಚಿನೇ ಇಂಪಾರ್ಟೆಂಟು ಅಂತಂದರೆ ದಯವಿಟ್ಟು ಈ ಥರ ಹೆಲ್ತಿ ರೆಸಿಪೀಸ್ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮಗೆ ಯಾವಾಗಲೂ ಒಂದು ನಾನ್ ವೆಜ್ ತಿಂದಾಗ ಏನು ಫ್ಲೇವರ್ ಇರುತ್ತೋ ಅದೇ ಥರ ಟೇಸ್ಟ್ ಬೇಕು, ಹಂಗೆ ಇರಬೇಕು. ಬರೀ ಜಸ್ಟ್ ಟೇಸ್ಟ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ದಯವಿಟ್ಟು ಯಾರು ಕೂಡ ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ. ಹೆಲ್ತ್ ಬೆನಿಫಿಟ್ಸ್ ಬೇಕು ನಮಗೆ, ನಮ್ಮ ಹೆಲ್ತ್ ಚೆನ್ನಾಗಿರೋದಕ್ಕೆ ಅಂತ ಆ್ಯಕ್ಚುಲಿ ನಾವು ಯಾವಾಗಲೂ ಸ್ನ್ಯಾಕ್ಸ್ ಮಾತ್ರ ಟ್ರೈ ಮಾಡಿ. ಸೊ ಈ ಥರ ಹೆಲ್ತ್ ಯಾಕಂತಂದರೆ ನಾನು ನೋಡಿದ್ದೀನಿ ಇದೊಂದು ಸ್ವಲ್ಪ ಮೊಸರು ಹಾಕೋದು ಮಾಡ್ತಾರೆ, ಮೊಸರು ಅನಿಸುತ್ತೆ. ಅದಾದಮೇಲೆ ಏನು ಅನ್ಸೋದಿಲ್ಲ, ಮೊಸರು ಕೂಡ ಅಷ್ಟೆಲ್ಲ ಪೈಲ್ಸಿಗೆಲ್ಲ ತುಂಬ ಮಲೆನಾಡು ಕಡೆ. ಬಟ್ ಅದು ಚೆನ್ನಾಗಿತ್ತು, ಏನು ಅಂದರೆ ತುಂಬ ಕಹಿ ಅಂತ ಇಲ್ಲ. ಮತ್ತು ನಿಮಗೆ ಒಂದು ಸ್ವಲ್ಪ ಇದು ಅದೇ ಹೆಲ್ತು ಅಂದರೆ
ಆ ಪ್ರೊಸೆಸ್ ಹೇಳಿದ್ನಲ್ಲ, ಹುಣಸೆ ಹುಳಿ, ನಿಂಬೆಹಣ್ಣು ಗಾತ್ರದಷ್ಟು ಮತ್ತು ಇದು ಒಂದು ವಿಜಿಲ್ ಕೂಗಿಸ್ಬಿಟ್ಟು ಅದನ್ನೆಲ್ಲ ನೀರು ಚೆಲ್ಲಿ ಅರಿಶಿನ ಹಾಕಿ ಬೇಯಿಸ್ಕೊಳ್ಳಿಲ್ಲ. ಜಸ್ಟ್ ಸಾಂಬಾರ್ ಪೌಡರು ಅದೆಲ್ಲ ಹಾಕೊಂಡು ಕೂಡ ಫ್ರೈ ಮಾಡ್ಕೋಬೋದು. ಹಿಂಗೆ ಡೈರೆಕ್ಟಾಗಿ ಏನು ತಿನ್ನೋಕ್ಕಾಗದೆ ಅದು ಹಾಗಲಕಾಯಿ ಎಷ್ಟು ಜನರಿಗೆ ಅಂತೂ ಹೆಲ್ತ್ ವೈಸ್ ಅದು ಊಟದ ಮೇಲೆ ಅಹಂಕಾರ ಜಾಸ್ತಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಂಥವ್ರಿಗೆ ನಾವು ಏನು ಮಾಡಿಕೊಟ್ರು ಕೂಡ ಅದು ಕಹಿಯಾಗಿ ಕಾಣಿಸುತ್ತೆ. ಸೊ ಅಂಥವ್ರಿಗೆ ಮಾತ್ರ ಏನು ಅಂದರೆ ಕೆಲವೊಂದು ಇದು ಈ ಥರ ಇಚ್ಚಿಂಗ್ ಎಲ್ಲ ಆಗುತ್ತೆ ಹಂಗೆ ಹಿಂಗೆ ಅಂತ. ಸೊ ಅದು ಕೇಳಿದೆ, ಆಮೇಲಿಂದ ಸರಿ ಹೋಯ್ತು. ಬಟ್ ಹೆಲ್ತ್ ವೈಸು ಇದು ಆ್ಯಕ್ಚುಲಿ ಈ ಥರ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಹೇಳ್ಬೇಕು, ನೀವು ಅಡುಗೆ ಮಾಡ್ತೀರಾ ಅಂತ. ಅಡುಗೆ ಅಲ್ಲ, ಅನ್ನಕ್ಕೆ ಎಷ್ಟು ನೀರು ಇಡಬೇಕು ಅಂತಲೂ ಗೊತ್ತಿರೋಲ್ಲ. ಈ ಥರ ಕಮೆಂಟ್ ಹೊಡಿಯೋಕ್ಕೆ, ಈ ಥರ ಹಂಗೆ ಹಿಂಗೆ ಅಂತ ಏನಾದರೂ ಒಂದು ಹೇಳ್ತಿರ್ತಾರಲ್ಲ, ಎಲ್ಲದರಲ್ಲೂ ತಪ್ಕೊಂಡು ನಡೀತಿರ್ತಾರಲ್ಲ. ಸೊ ಅಂಥವ್ರಿಗೆ ಅಕ್ಕಿಗೆ ನೀರು ಇಡೋಕ್ಕೂ ಕೂಡ ಬರೋದಿಲ್ಲ. ಆ್ಯಕ್ಚುಲಿ ಎಲ್ಲರ ಮನೇಲೂ ಇದ್ದಿದ್ದೆ ಹೆಣ್ಮಕ್ಳು ಅಂತಂದರೆ ನಂಗೆ ಅನಿಸುತ್ತೆ. ಇದು ನೋಡಿ, ಬೆಳ್ಳುಳ್ಳಿ ಸುಲ್ಕೊಂಡಿದ್ದೆ ಮತ್ತು ಮೊಳಕೆ ಕಟ್ಟಿದ್ನಲ್ಲ ಅದು ಸಾಂಬಾರು ಮಾಡೋಕ್ಕೆ ಅಂತ. ಸೊ ಅದೆಲ್ಲ ಆದಮೇಲೆ ನಾವು ಟೊಮೊಟೊ ಹಾಕ್ಕೊಂಡೆ. ಕಾಳಿನ ಸಾರಿಗೆ ಅಷ್ಟೊಂದು ಹುಳಿ ಬೇಕಾಗಿಲ್ಲ. ಆ್ಯಕ್ಚುಲಿ ಸಾಂಬಾರು ಪೌಡರ್ ಹೆಂಗಿದೆ ಅಂತ ನೋಡೋದಕ್ಕೆ ಚೆನ್ನಾಗಿತ್ತು. ಏನು ಅಷ್ಟು ಖಾರ ಎಲ್ಲ ಮೈಲ್ಡಾಗಿದೆ, ಚೆನ್ನಾಗಿದೆ. ನಾನು ಮಾಡಿರೋದು ಅಂತಲ್ಲ, ಚೆನ್ನಾಗಿದೆ ಅಷ್ಟೇ. ಫ್ಲೇವರೆಲ್ಲ ಚೆನ್ನಾಗಿತ್ತು. ಒಂದು 12ರಿಂದ ಚಿಕ್ಕ ನಾಟಿ ಇದೆಲ್ಲ, ಒಂದು 12ರಿಂದ 13. ನಾನು ಆ್ಯಕ್ಚುಲಿ ಬೆಳ್ಳುಳ್ಳಿನ ಜಾಸ್ತಿ ತಗೊಂಡೆ. ಮತ್ತು ಶುಂಠಿನೂ ಹಾಕ್ಕೋಬೋದು ನೀವು. ಶುಂಠಿ ಹಾಕ್ಕೊಂಡಿಲ್ಲ, ಮರೆತೆ. ಟೊಮೊಟೊ, ನಾಟಿ ಟೊಮೊಟೊ ಆದರೆ ಚಿಕ್ಕದು ಒಂದಾದರೆ ಸಾಕು. ಯಾಕಂತಂದರೆ ಕಾಳಿನ ಸಾರು ಅಷ್ಟೊಂದು ಹುಳಿ ಕೇಳೋದಿಲ್ಲ, ಅದಕ್ಕೋಸ್ಕರ ಒಂದು ಮೀಡಿಯಮ್ ಸೈಜಿಂದು 2 ಈರುಳ್ಳಿ ಅಷ್ಟೇ. ಇದನ್ನು ನಾನು ಫಿಲಮ್ ನೋಡ್ತಾಯಿದ್ದೆ. ಅಂದರೆ ನಾನು ಆಲ್ಮೋಸ್ಟ್ RR ಮೂವೀಸ್ ನೋಡ್ತೀನಿ. ಯಾಕಂತಂದರೆ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಲು ಇಂಪ್ರೂವ್ ಆಗಲಿ ಅಂತ, ಅದು ಅಷ್ಟೇ. ಇವಾಗೆಲ್ಲ ಓದ್ಬಿಟ್ಟು ಇದು ಮಾಡಬೇಕು. ಸುಮ್ಮನೆ ನನಗೂ ಕೂಡ ವೀಡಿಯೋಸು ಎಡಿಟಿಂಗ್ ಎಲ್ಲ ಟೈಮ್ ತಗೊಳುತ್ತೆ. ಅದಕ್ಕೆ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡೆ. ಏನು ಕೆಲಸ ಇಲ್ಲ. ಇಟ್ ಮೀನ್ಸ್ ನೆನ್ನೆನೆಲ್ಲ ಮಾಡಿದ್ನಲ್ಲ ಅದು. ಬಟ್ ಬೆಳಿಗ್ಗೆನೇ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಬಟ್ಟೆ ಎಲ್ಲ ಹಾರಾಕಿ, ಪಾತ್ರೆ ಸ್ವಲ್ಪ ಇದ್ವು, ಅದನ್ನು ಸ್ವಲ್ಪ ತೊಳಿಬೇಕು ಅಷ್ಟೇ. ಇದೆಲ್ಲ ಕಾಳೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು, ಮೊಳಕೆ ಕಾಳುಗಳು. ಆಮೇಲೆ ಎಲ್ಲ ಕಾಯಿ ಸ್ವಲ್ಪ ಕಾಯಿ ಕಡಿಮೆ ಇರೋದ್ರಿಂದ ಸ್ವಲ್ಪನೇ ಹಾಕ್ತೀನಿ. ಇದೆಲ್ಲ ನೀಟಾಗಿ ರುಬ್ಕೊಂಡು ಒಂದು 3 ಚಮಚದಷ್ಟು ಸಾಂಬಾರು ಪೌಡರ್ ಹಾಕೊಂಡ್ರೆ ಅದೆಲ್ಲ ನೀಟಾಗಿ ಫ್ರೈ ಮಾಡಬೇಕಾಯ್ತು. ಆ್ಯಕ್ಚುಲಿ ಟೈಮ್ ಆಗುತ್ತೆ ಅಂತೇಳಿ ನನಗೂ ಕೂಡ ಕೈಯೆಲ್ಲ ಈ ಥರ ಚುಚ್ಚುಣಿಕೆಲ್ಲ ಆಡಿಸಿ ಒಂದು ಸ್ವಲ್ಪ ಕೈ ನೋವಿತ್ತು, ಆದರೆ ಬಲಗೈ ಮಾತ್ರ. ಮತ್ತು ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು, ಅದನ್ನು ಸ್ವಲ್ಪ ಬಾಡೋವರೆಗೂ. ಬಾಡೋವರೆಗೂ ಫ್ರೈ ಮಾಡಿಕೊಂಡು, ಅದೇ ನಾನು ಹೇಳಿದ್ನಲ್ಲ ಮೊಸರು ಮಿಕ್ಸ್ ಮಾಡಿದೆ. ಮತ್ತು ಫಸ್ಟು ಅದನ್ನು ನೀವು ಎಣ್ಣೆಗೆ ಹುರ್ಕೊಂಬೋ ಬದಲು ಅರಿಶಿನ ಮತ್ತು ಹುಣಸೆಹಣ್ಣು, ಉಪ್ಪು ಹಾಕಿ ಬೇಯಿಸ್ಕೊಂಡು ಆ ರಸ ತಕ್ಕೊಬಿಟ್ಟು ಆಮೇಲೆ ಅದು ಇದು ಮಾಡಿದ್ರೆ ನಿಮಗೇನು ಆ ಥರ ಇರಿಟೇಷನ್ ಇರೋದಿಲ್ಲ ಅಷ್ಟೇ. ನೋಡಿ, ಕಾಳು ಸಾಂಬಾರು ಈ ಕಡೆ ಇಟ್ಟಿದ್ದೆ. ಅದೆಲ್ಲ ನೀಟಾಗಿ ಈ ಥರ ಚೆನ್ನಾಗಿ ಕುದ್ಮೇಲೆ ಉಪ್ಪು ಕಡಿಮೆ ಇದೆಯಾ ಅಂತ ಹೇಳಿ ನೋಡ್ಕೊಂಡೆ. ಇನ್ ಕೇಸ್ ನೀವು ಮೈಲ್ಡಾಗಿ ಖಾರ ಹಾಕಿದ್ರು, ನಿಮಗೆ ಏನಾದರೂ ಖಾರದ ಪುಡಿ ಮಾಡಿಸಿರ್ತೀವಲ್ಲ, ಖಾರ ಕಡಿಮೆ ಅನಿಸಿದಾಗ ಹಾಕ್ಕೋಬೋದು. ಇದೆಲ್ಲ ಆದಮೇಲೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇನ್ನೊಂದು ಸ್ವಲ್ಪ ಅದು
ಸೋರೆಕಾಯಿ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಅದು ಆ್ಯಕ್ಚುಲಿ ಇನ್ನೂ ಕುದಿಬೇಕಾಯಿತು. ಸ್ವಲ್ಪ ಫ್ರಿಜ್ಜಲ್ಲಿ ಎರೆದು ಒಂದು 2 ದಿವಸ ಇಟ್ಟಿರೋದಕ್ಕೆ ಆ ಥರ ಅದು ಟೇಸ್ಟು ಅಂದರೆ ನೀರು ಮಸಾಲೆ ಎಲ್ಲ ಇಟ್ಕೊಳ್ಳಿಲ್ಲ. ಸೊ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡೆ. ತುಂಬ ನಾನು ಎಷ್ಟು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟು ಫ್ರೈ ಮಾಡಿಕೊಂಡೆ, ಅದು ಇಚ್ಚಿಂಗ್ ಹೋಗಲಿ ಅಂತ. ಬಟ್ ಸ್ವಲ್ಪ ಇತ್ತು, ಏನಷ್ಟು ಇರಲಿಲ್ಲ. ಬಟ್ ಹೆಲ್ತ್ ವೈಸ್ ಇದು ತುಂಬ ಒಳ್ಳೆಯದು. ಫೈಲ್ಸಿಗಾಗಿರ್ಬೋದು, ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಮತ್ತು ಫೈಬರ್ ಎಲ್ಲ ಜಾಸ್ತಿ ಇರುತ್ತೆ ಇದರಲ್ಲಿ. ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ನಾನು ಹೇಳಿದ್ನಲ್ಲ, ಬೇವು ಯಾರಿಗೂ ಇಷ್ಟ ಆಗೋದಿಲ್ಲ, ಸಕ್ಕರೆ ಬೇಗ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ಬೇವಿಂದ ಆರೋಗ್ಯ ಪ್ರಯೋಜನಗಳು ಜಾಸ್ತಿ, ಬಟ್ ಸಕ್ಕರೆಯಿಂದ ಕಾಯಿಲೆಗಳು ಜಾಸ್ತಿ. ಅದಕ್ಕೆ ಜಾಸ್ತಿ ಕಹಿಯಾಗಿದ್ದರೆ ಇಷ್ಟ ಆಗೋದಿಲ್ಲ, ಜಾಸ್ತಿ ಸ್ವೀಟಾಗಿದ್ದರೆ ಇಷ್ಟ ಆಗುತ್ತೆ. ಬಟ್ ಅದರಿಂದ ವಿನಾಶ ಆಗ್ತಾರೆ ಬೇಗ. ಬಟ್ ಕಹಿಯಾಗಿದ್ದರೂ ಅದು ನಿಮಗೆ ಜಾಸ್ತಿ ಪ್ರಯೋಜನ ಕೊಡುತ್ತೆ. ಆ ಥರ ಜನಗಳಿಗೆ ಪಿಜ್ಜಾ, ಬರ್ಗರು ಮತ್ತು ನಾನ್ ವೆಜ್ಜು ಇಷ್ಟೇ ಜಾಸ್ತಿ ಕೆಲವ್ರಿಗೆ ಇಷ್ಟ ಆಗೋದು. ಮತ್ತು ಕೆಲವೊಂದು ಹೆಲ್ತ್ ಬೆನಿಫಿಟ್ಸ್ ಇರೋದು ಅಂದರೆ ಮುಖ ಕ್ಯೂಸ್ತಾರೆ ಅಂತಾರಲ್ಲ, ಆ ಥರ ಮಾಡ್ತಾರೆ. ನಾನು ಅದಕ್ಕೆ ಕೆಲವರು ಊಟಕ್ಕೆ ಬನ್ನಿ ಅಂತ ಒಂದ್ಸಲ ಕರಿತೀನಿ ಪದೇ. ಯಾಕಂತಂದರೆ ಊಟದ ಮೇಲೆ ನಾನು ಒಂದ್ಸಲ ಬೇಡ ಅಂತ ಹೇಳ್ತೀನಿ. ಬಟ್ ನನಗೆ ಇಷ್ಟ ಆದಾಗ ಹೋಗಿ 3 ಟೈಮು ಊಟ ಮಾಡ್ತೀನಿ, ಅದಂತೂ ನಿಜ. 3 ಟೈಮ್ ಊಟ ಮಾಡ್ತೀನಿ. ಬಟ್ ಎಷ್ಟೋ ಟೈಮು ನಾನು ಮಾಡಿದ್ದು ಕೂಡ ನಾನೇ ವೇಸ್ಟ್ ಮಾಡ್ದಂಗೆ ಕೂಡ ಊಟ ಮಾಡಿದ್ದೀನಿ. 2 ದಿವಸದ್ದು 3 ದಿವಸದ್ದು. ಯಾಕಂತಂದರೆ ವೇಸ್ಟ್ ಮಾಡಬಾರ್ದು ಅಂತ. ವೇಸ್ಟ್ ಮಾಡಬೇಡ್ರಿ, ಊಟನ ಜಾಸ್ತಿ ಮಾಡಬೇಡ್ರಿ. ತುಂಬಾ ಕಡಿಮೆನೇ ಮಾಡ್ತೀನಿ, ಆದರೂ ಕೂಡ ಮಾಡಲ್ಲ. ಅದರಲ್ಲೂ ಕೂಡ ನನಗೆ ಗೊತ್ತಾಗುತ್ತೆ, ಊಟದ ಮೇಲೆ ದುರಂಕಾರ ತೋರಿಸೋರಿಗೆ ಆ ದೇವರು ಒಂದು ದಿವಸ ಲಾಸ್ಟಲ್ಲಿ ಒಂದು ತುತ್ತಿಗೂ ಕಷ್ಟಪಡೋ ಥರನೂ ಆಗುತ್ತೆ. ಶಾಪ ಅಂತಲ್ಲ, ಯಾರೋ ಅಡುಗೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನೀನು ಹಂಗೆ ಮಾಡಿದ್ಯಾ ಹೆಂಗೆ ಮಾಡಿದ್ಯಾ ಅಂತ ಹೇಳಿ ಕಮೆಂಟ್ ಮಾಡ್ತಾರಲ್ಲ, ಅವ್ರು ಒಂದು ದಿವಸ ಎಲ್ಲ ಅಡುಗೆ ಮಾಡಿ ನೀಟಾಗಿ ಅವ್ರಿಗೆ ಇಷ್ಟ ಆಗಿರೋ ಥರ ಡಿಶಸ್ ಆದರೂ ಪ್ರಿಪೇರ್ ಮಾಡ್ಕೋಬೇಕು. ಅದು ಇಲ್ಲ, ಇದು ಇಲ್ಲ. ಸಮ್ಟೈಮ್ಸ್ ಹೆಂಗೆ ಅಂತಂದರೆ ಈ ಥರ ಮನಸ್ಥಿತಿ ಇರೋರ ಮಧ್ಯೆ ಯಾಕಾದರೂ ಇರ್ತೀನಪ್ಪ ಅನಿಸುತ್ತೆ. ಸೊ ಹೇಳಿದ್ನಲ್ಲ, ಐ ಡೋಂಟ್ ಬಾದರ್ ಅಬೌಟ್ ದೆಮ್ ಅಷ್ಟೇ. ಸುಮ್ಮನೆ ನಿಮ್ಮದೇನೂ ಇರೋದಿಲ್ಲ, ಅವ್ರಿಗೆಲ್ಲ ಏನಕ್ಕೆ ಅಷ್ಟೊಂದು ವ್ಯಾಲ್ಯೂ ಕೊಡಬೇಕು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರ ಬಗ್ಗೆ. ದೇ ಆರ್ ನಾಟ್ ಡಿಸರ್ವ್ ಇಟ್ ಅಷ್ಟೇ. ಇಂಗ್ಲೀಷ್ ಡೈಲಾಗ್ ಹೊಡಿತೀನಿ ಅಂತಲ್ಲ, ನಾವು ಕೂಡ ತುಂಬ ಕಲಿಬೇಕು. ಕೆಲವ್ರಿಗೆ ಆ ಥರ ಹೇಳಿದ್ರೆ ಅರ್ಥ ಆಗುತ್ತೆ, ಸ್ಪಷ್ಟ ಕನ್ನಡ ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಕೆಲವೊಂದು ವರ್ಡ್ಸು ಇಂಗ್ಲೀಷಲ್ಲಿ, ಅದು ಗ್ರಾಮರ್ ಮಿಸ್ಟೇಕ್ ಇರೋ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಪರವಾಗಿಲ್ಲ, ನಮಗೆ ನಾವು ಅವರು ಹೇಳ್ದಂಗೆ ಕೇಳ್ಕೊಂಡು ಅವ್ರ ಪರವಾಗಿ ಅವರಿಗೆ ಇಷ್ಟ ಆಗೋ ಥರ ಇದ್ದರೆ, ಓ ಎಂಥ ಒಳ್ಳೆ ದೇವತೆ ಕಣಮ್ಮ ನೀನು, ಹಂಗೆ ಹಿಂಗೆ ಅಂತಾರೆ. ನಾವೇನಾದರೂ ಸ್ವಲ್ಪ ನಮಗೆ ಸುಸ್ತಾಗಿದೆ, ಅದಾಗಲ್ಲ ಇದಾಗಲ್ಲ ಅಂತಂದರೆ, ಓ ನೀನು ಹಂಗೆ ಮಾಡ್ತೀಯ, ನೀನು ಅಡುಗೆನೇ ಚೆನ್ನಾಗಿ ಮಾಡಲ್ಲ ಎಲ್ಲ ಹೇಳ್ತಾರೆ. ಕಾಲಕ್ಕೆ ತಕ್ಕಂತೆ ಬದಲಾಗೋ ಗೋಸಂಬೆಗಳಿಗೆ ಯಾಕೆ ನಾವು ಬೆಲೆ ಕೊಡಬೇಕು? ನಾವು ಗೋಸಂಬೆನೇ ಆಗಬೇಕು ಅಷ್ಟೇ. ಅವ್ರು ಹೆಂಗೆ ಬದಲಾಗ್ತಾರೋ ನಾವು ಹಂಗೆ ಬದಲಾಗ್ತೀವಿ. ವೇರ್ ಈಸ್ ಆ್ಯಕ್ಷನ್ ದೇರ್ ಈಸ್ ಎನ್ ರಿಯಾಕ್ಷನ್ ಅಷ್ಟೇ.
ಇನ್ನೂ ಒಂದು ನಾನು ಹೇಳಿದೆ ಅಂದರೆ ಏನಂತಂದರೆ ಏ ಹೆಣ್ಮಕ್ಳು ಮಾತ್ರ ಆ ಕೆಲಸ ಮಾಡಬೇಕು. ಹೆಣ್ಮಕ್ಳಿಗೆ ಏನಾದರೂ ಚೆನ್ನಾಗಿಲ್ದಾಗಲೂ ಕೂಡ ಏನಾದರೂ ಕೇಳಿದ್ರೆ ಅವ್ರ ಗಂಡ ಮಾಡಿಕೊಟ್ರೆ ನಿನ್ನ ಗಂಡಸರು ಅಡುಗೆ ಮನೆಯಲ್ಲೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಓಕೆ ಫೈನ್. ಅವ್ರ ಮನೆಯಲ್ಲಿ ಅವರ ಗಂಡನೇ ಕೂಡ ಅವ್ರಿಗೆಲ್ಲ ಮಾಡಿಕೊಡ್ತಿರ್ತಾನೆ. ಅದು ಕೂಡ ಅವರು ಕೂಡ ಗಂಡಸರೇ ತಾನೆ. ಅದು ಮಾತ್ರ ಅವರಿಗೆ ಏನು ಆಪೋಸಿಷನ್ ಇಲ್ಲ. ಅವ್ರಿಗೆ ಮಾಡಿಕೊಟ್ರೆ ಅವ್ರ ಗಂಡ, ಅವ್ರ ಮಗಳಿಗೆ ಅವ್ರ ಗಂಡ ಮಾಡಿಕೊಟ್ರೆ ಏನು ಆಪೋಸಿಷನ್ ಇಲ್ಲ. ಬಟ್ ಅವ್ರ ಮಗ ಮಾಡಿಕೊಟ್ರೆ ಅವರ ಹೆಂಡ್ತಿಗೆ ಅದು ಆಪೋಸಿಷನ್ನು. ಅದು ನೀನು ಹೆಂಡ್ತಿ ಮಾತು ಕೇಳ್ತಿದ್ಯಾ, ನೀನು ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ, ಹೆಂಡ್ತಿ ಮೇಲೆ ಚೇಂಜ್ ಆಗಿದೆಯಾ, ಹೆಂಡ್ತಿಗೆ ಏನು ಮಾಡಬಾರ್ದು, ಅವಳದು ಯಾಕೋ ಅತಿ ಆಯಿತು, ಜಾಸ್ತಿ ಆಡ್ತವಳೆ, ಅದನ್ನು ಕೇಳ್ತಾಳೆ ಇದನ್ನು ಕೇಳ್ತಾಳೆ, ಟೀ ಮಾಡು ಅಂತ ಕೇಳ್ತಾಳೆ, ಕಾಫಿ ಮಾಡು ಅಂತ ಕೇಳ್ತಾಳೆ, ಏನು ಮಾಡ್ಕೊಳ್ಬೇಡ, ನಿನಗೇನು ಮಾಡ್ಕೊಳಕ್ಕಾಗಲ್ವಾ, ಈ ಡೈಲಾಗೆಲ್ಲ ಹೊಡಿತಾರೆ. ಅದು ಅಪರೂಪದಲ್ಲೆಲ್ಲೋ ತಿಂಗಳಲ್ಲಿ 1 ಸಲಿನೋ 2 ಸಲಿನೋ, ಅದು ಮಾಡ್ಕೊಡೋದಿಲ್ಲ. ಅದು ಕೂಡ ಚೆನ್ನಾಗೂ ಮಾಡೋದಿಲ್ಲ. ನಾನು ಜಾಸ್ತಿ ಕಾಲು ಎಳೀತಾ ಇದ್ದೀನಲ್ಲ, ಎಳೀಬೇಕು. ಜಾಸ್ತಿ ಕಾಲು ಎಳೆದ್ರೆ ಚೆನ್ನಾಗಿರೋದು. ಇದು ನೋಡಿ ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಸಾರಿನ ಪುಡಿ ಮತ್ತು ಗರಂ ಮಸಾಲ ಎಲ್ಲ, ಗರಂ ಮಸಾಲ ಮೀನ್ಸ್ ಶುಂಠಿ ಅಲ್ಲ, ಪೆಪ್ಪರ್, ಮೆಣಸು ಮತ್ತು ಲವಂಗದ ಪೌಡರು ಮತ್ತು ಚೆನ್ನ ಪೌಡರು ಮತ್ತು ಸ್ವಲ್ಪ ಅರಶಿನ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆಯಿತು. ತುಂಬ ನೀಟಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಅದೇ ನಾನು ಹೇಳಿದ್ನಲ್ಲ, ಮೊಸರು ಹಾಕ್ಕೋಬೇಕಾಯ್ತು. ಮೊಸರು ಹಾಕ್ಕೊಂಡಿಲ್ಲ. ಮೊಸರು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಅದೊಂದು ಮಾಡ್ತಿದ್ದೀನಿ. ಸೊ ಇನ್ನು ಬಾಕಿದೆಲ್ಲ ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಮಸಾಲೆ ಎಲ್ಲ ಆದಮೇಲೆ ಉಪ್ಪು ಹಾಕ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು. ಅದೇ ನಾನು ಹೇಳಿದ್ನಲ್ಲ, ಸ್ವಲ್ಪ ಅದು ತಿಂದಾಗ ಸ್ವಲ್ಪ ಇಚ್ಚಿಂಗ್ ಅಂತ ಅನ್ಸೋದು ನಾಲಿಗೆಯಲ್ಲಿ. ನಮ್ಮ ಕಡೆ ಮುಂಗುರು ಬಳ್ಳಿ ಇದೆ, ಅದನ್ನು ಒಂದು ಸ್ವಲ್ಪ ತಿಂದಾಗಲೂ ಕೈ ಒಂದು ಸ್ವಲ್ಪ ನವ್ವೆ ಆಗುತ್ತೆ. ಅದೇ ಥರನೇ ಇದು. ಅಷ್ಟು ಬಿಟ್ಟರೆ ಅದನ್ನು ಕೂಡ ವರ್ಷಕ್ಕೊಂದ್ಸಲ ತಿನ್ನಬೇಕು ಅಂತ ಹೇಳ್ತಾರೆ. ಅದು ಕೂಡ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಅದು ಕೂಡ ಯಾವುದೇ ಥರ ನರದ ಸಮಸ್ಯೆ ಅದೆಲ್ಲ ಇದ್ದರೆ ಮತ್ತು ಬಾಣ್ತಿರಿಗೆಲ್ಲ ತುಂಬ ಒಳ್ಳೆಯದಂತ ನಮ್ಮಮ್ಮ ಹೇಳೋದು. ಅಲ್ಲೆಲ್ಲ ಜಾಸ್ತಿ ಇದಾಗುತ್ತೆ ಅಂತ. ಅದು ಕೂಡ ಬಳ್ಳಿ, ಅದು ತುಂಬ ರೇರು ಸಿಗೋದು. ಮಳೆಗಾಲದಲ್ಲಿ ಸಿಗುತ್ತೆ, ಬೇಸಿಗೆಗಾಲದಾಗಂತೂ ಅದು ತುಂಬ ರೇರು. ಅದೇ ಚಿಗುರು ಸಿಗೋದು, ಕಡ್ಡಿ ಎಲ್ಲ ಇರುತ್ತೆ, ಬಟ್ ಚಿಗುರು ಸಿಗೋದು ಕಷ್ಟ. ಅದು ಮಳೆ ಕಡಿಮೆ ಇರೋ ಕಡೆಯೂ ತುಂಬ ಇರುತ್ತೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಚೆನ್ನಾಗಿತ್ತು, ಕಹಿ ಇಲ್ಲ, ಏನೂ ಇಲ್ಲ. ಆಮೇಲಿಂದ ಸ್ವಲ್ಪ ನೀಟಾಗಿ ಜಾಸ್ತಿ ಫ್ರೈ ಮಾಡಿದ್ದಾದಮೇಲೆ ನಿಮ್ಮ ಮೊಸರು ಹಾಕೊಂಡ್ರೆ ತುಂಬಾ ಕಡಿಮೆ ಆಗುತ್ತೆ. ಡಿಫ್ರೆಂಟಾಗಿ ಇರಬೇಕಲ್ಲ, ಒಂದೇ ಥರ ತಿಂದರೆ ಹೆಂಗೆ, ಎಲ್ಲನೂ ಟ್ರೈ ಮಾಡಬೇಕು. ಸೊ ದಟ್ಸ್ ಇಟ್ ಅಬೌಟ್ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇದು ತುಂಬ ಲೆಂತಿ ವಿಡಿಯೋ ಆಯಿತು, ಐ ನೋ, ಬಟ್ ಇದರಲ್ಲಿ 3 ರೆಸಿಪೀಸ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫೈನಲ್ ಲುಕ್ ಈ ಥರ ಇದೆ.